ಕಲೆ ಕೊಟ್ಟಿದ್ದೆ ತಡ ನಿದ್ರೆ ಅದೆಲ್ಲಿತ್ತೋ ಎಳ್ಕೊಂಡು ಹೋಗ್ಬಿಡ್ತು. ಅದಕ್ಕೆ ಸರಿಯಾಗಿ ಈ ಮಳೆ ಸದ್ದು ಒಳ್ಳೆ ಜೋಗುಳ ಹಾಡ್ದಾಗಿತ್ತು. ಬಂದವರಿಗೆ ಈ ಮಳೆ ಅಡ್ಡಿ ಮಾಡ್ತಲ್ಲ. ಓಹೋ, ನನ್ನ ಸ್ನೇಹಿತ ಹೇಳ್ದ ಇದು ಪರ್ವತಕ್ಕೆ ಹೋಗೋ ಸೀಸನ್ ಅಲ್ಲ ಅಂತ. ಆದ್ರೂ ಏನೋ ಒಂದು ಪಾಂಡ ಧೈರ್ಯದಲ್ಲಿ ಬಂದ್ಬಿಟ್ಟೆ. ಸದ್ಯ ನಿಮ್ ಮನೆ ಒಂದು ಸಿಗದೆ ಇದ್ದಿದ್ರೆ ಪರ್ವತದ ಆ ಮಹದೇಶ್ವರನ್ನೇ ಕಾಪಾಡ್ಬೇಕು. ಇಲ್ಲಿಂದ 3 ಮೈಲಿ ಒಳಗೆ ನಮ್ದೊಂದೇ ಮನೆ ಇತ್ತು ಕಾಣಿ. ಮಳೆ ಬಪ್ಪಗ್ ಶುರುವಾದಂದ್ರೆ ನಮ್ ಕತಿ ಹೈಳ ಕಾಫಿ ಕುಡಿತ್ರ್ಯಾ? ಕಾಫಿ ಖಂಡಿತ ಬರ್ತೆ. ಒಂದು ಬಸ್ಸಿಗೆ ಹಾಕು ಇಲ್ಲಿಂದ 3 ಮೈಲಿ ನಡೀತು. ಹಲೋ, ನಮಸ್ಕಾರ. ನಾನು ಮುರಳಿ ಅಂತ. ಈ ಕುಮಾರ ಪರ್ವತದ ಬಗ್ಗೆ ಲೇಖನ ಬರೆಯೋದಕ್ಕೋಸ್ಕರ ಬಂದೆ. ಈ ಮಳೆಯಲ್ಲಿ ಅದು ಬೆಂಗಳೂರಿನ ಗರಿಮುರಿ ಹವೇಲ್ ಕೂತು ಈ ಟ್ರಿಪ್ ಪ್ಲಾನ್ ಮಾಡಬೇಕಾದ್ರೆ ಪ್ರಪಂಚದ ಈ ಮೂಲೆಯಲ್ಲಿ ಇಷ್ಟೊಂದು ಮಳೆ ಇರುತ್ತೆ ಅಂತ ಗೊತ್ತಿರಲಿಲ್ಲ ನೋಡಿ. ಓಹೋ, ನೀವು ಬೆಂಗಳೂರವರಾ? ಹೌದು. ಅದು ಕುವೆಂಪು ಅವರ ಕಾದಂಬರಿಗಳಲ್ಲಿ ಓದಿದ್ದೆ.
ಆದ್ರೆ ಮಲೆನಾಡಿನ ಈ ಮಳೆ ಅನುಭವಿಸಿದ್ದಿದೆ ಮೊದಲು. ಓ, ಯಾವ ಪೇಪರಿಗೆ ಬರೀತೀರಾ? ಅಂತಿದ್ದದಕ್ಕೆ ಅಂತೇನಿಲ್ಲ, ಫ್ರೀಲ್ಯಾನ್ಸ್. ಒಂದ್ ರೀತಿ ಹಾಗೇನೆ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಒಂದ್ ಕಡೆ ಕೂತ ಅಭ್ಯಾಸ ಇಲ್ಲ. ಸದಾ ಚಲಿಸ್ತಿರ್ಬೇಕು, ಚಲನೆಯಲ್ಲಿರಬೇಕು. ಕತ್ಲಾಪಕ್ ಬಂತು, ಇವರಿಬ್ರು ಎಲ್ಲಿ ಹೋದ್ರು? ಅಜ್ಜಿ, ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ಅಜ್ಜಿ, ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಂಗ್ ನೆನಪಿಲ್ಲ ಮಾರಾಯ. ಹಾ, ಈಗಣ ಆಗ್ಲೊಮ್ಮೆ ನೇತ್ರಾವತಿಲಿ ದೊಡ್ಡ ನೆರೆ ಬಂದಿತ್ತು ಕಣ. ಆ ವರ್ಷವೇ ನಾವ್ ಇಲ್ಲಿಗೆ ಬಂದದ್ದು. ಯಾವ್ದು 10 ವರ್ಷಕ್ಕೆ ನಮ್ಮ ಮನೆಯವ್ರ ಮ್ಯಾಲ ಹಾದ್ರು. ಆಗ್ಲಿಗ್ ನಮ್ ಬಾಬಣ್ಣನಿಗೆ 12 ವರ್ಷ. ಆಗ್ಲಿಂದ ಇಲ್ಲಿ ನಾವಿಬ್ರೇ ಇತ್ತು ಕಣ್. ಅಲ್ಲ ಅಜ್ಜಿ, ನಿಮ್ಗೆ ಭಯ ಆಗಲ್ವಾ? ಭಯ ಎಂತಕ್ ಮಾರೇನೆ? ಕಾಡು ಪ್ರಾಣಿಗಳದ್ದು. ಮನುಷ್ಯರಷ್ಟು ಕೆಟ್ಟವಲ್ಲ ಈ ಕಾಡು ಪ್ರಾಣಿಗಳು. ಅದು ಅಲ್ಲದೆ ಈಗ 4 ವರ್ಷದ ಹಿಂದೆ ಇಲ್ಲೊಂದು ಭಟ್ರು ಕುಟುಂಬ ಇದ್ದಿತ್ತು. ಅವ್ರ ಮ್ಯಾಲ ಹೋದ್ಮೇಲೆ ಅವ್ರ ಮಗ ಸಾಲಿ ಕಲ್ತವ, ಇಲ್ಲಿದೆಲ್ಲ ಮಾರಿ ಶಿವಮೊಗ್ಗಕ್ಕೆ ಹೋದ. ಈಗ ನಮ್ಮ ಮನೆ ಬಿಟ್ರೆ ಅಲ್ಕಣಿ ಅಲ್ಲೊಂದು ಹೊಳೆ ತೋರತ್ ಕಣಿ, ಅದ್ರ ಆಚೆ ಮಾದ ಅಂತ ಅವನ ಮನೆ ಇತ್ತು. ಅವ ನಮಗೆ ಗದ್ದಿ ಮಾಡೋಕೆ, ಪ್ಯಾಟಿಗೆ ಹೋಗೋಕೆ ಎಲ್ಲದಕ್ಕೂ ಸಹಾಯ ಮಾಡ್ತಾ. ಬೇಸಿಗೆ ಜನ ಬರ್ತಾರ? ಮೊದ್ಲು ಬರ್ತಿರ್ಲಿಲ್ಲ, ಇತ್ತೀಚಿಗೆ ಬೇಸಿಗೆಲ್ಲೂ ಜನ ಬರ್ತರು. ಅದೆಂತದೋ ಹೇಳ್ತಾರಲ್ಲೇ, ಹಾ, ಟ್ರೆಕ್ಕಿಂಗು. ಟ್ರೆಕ್ಕಿಂಗ್ ಅಲ್ಲ, ಟ್ರೆಕ್ಕಿಂಗ್. ಓ, ಅದೇ ಅದೇ, ಅದಕ್ಕೆ ಅಂತ ಬತ್ತು. ಇಲ್ಲಿ ಬಂದು ತಿಂದು ಕುಡ್ದು ಗಲೀಜಾಗಿ ಸೋಕ್ತು. ಏನಾದ್ರೂ ಆದಾಯ ಉಂಟ ಅವರಿಂದ? ಇತ್ತು. ನೀವೀಗಿದ್ರಲ್ಲೇ ಆ ಕೋಣಿ, ಹೊರಬದಿಗಿಪ್ಪು 12 ಕೋಣಿ, ಇದೆಲ್ಲ ಇತ್ತೀಚೆಗೆ ನಾವೇ ಕಟ್ಸಿದ್ದು. ಬೇಸಿಗೆ ಒಳಗೆ ಈ ಕೋಣೆಗಳಿಗೆ ಭಾರಿ ಡಿಮ್ಯಾಂಡ್ ಇತ್ತು ಕಣಿ. ಅದು ಅಲ್ಲದೆ ಇದೇ ಸಂದರ್ಭ ಅಂತ ನಾವು ಊಟ ತಿಂಡಿ ಅಂತ 4 ಕಾಸು ಮಾಡ್ಕೊಳ್ತು. ಹೌದು, ಇವ ಎಲ್ಲಿ ಹೋದ? ಮಗ ಸೊಸೆ ಎಲ್ಲಿ ಹೋಗಿದಾರೋ? ಮಗ ಇಲ್ಲೇ ಕಟ್ಟಿಗೆ ಹೋಗಿದ್ದ. ಸೊಸೆ ಶಿವಮೊಗ್ಗಕ್ಕೆ ಹೋಗಿದ್ಲು ಅಪ್ಪನ ಮನೆಗೆ. ಸಂಜೆ ಬರ್ತೆ ಅಂದಿದ್ಲು, ಇನ್ನೂ ಬರ್ಲಿ ಅಲೆ. ಅಲ್ಲ, ಇಲ್ಲಿ ಎಷ್ಟಪ್ಪ ಕೆಲಸ ಇತ್ತು. ಅಡ್ಗೆ ಮಾಡ್ಕು, ತಿಂಡಿ ಮಾಡ್ಕು, ನನಗೆ ಎಡಿತಾ ಅಲ್ವಾ? ಅಲ್ಲ, ನೀವು ನಿಮ್ ಬಗ್ಗೆ ಏನು ಹೇಳಲೇ ಇಲ್ಲ. ನನ್ನ ಬಗ್ಗೆ ಹೇಳಿದ್ರೆ ನೀವು ಇಲ್ಲಿ ಇರೋದೇ ಇಲ್ಲ. ಅಂದ್ರೆ ಅಂದ್ರೆ ಹೇಳ್ಕೊಳ್ಳುವಂಥದ್ದು ಏನಿಲ್ಲ ಅಂತಷ್ಟೇ. ಬೈದ ಬೈ, ನಿಮ್ಗೆ ಮಡಿಕೇರಿ ಹೆಸರು ಕೇಳಿದಿರಾ? ಏನ್ ನೀನ್ ಈಗ ಅಂದ್ಬಿಟ್ರೆ? ಮಡಿಕೇರಿ ನನ್ನ ಫೇವರೇಟ್ ಪ್ಲೇಸ್. ಅದ್ರ ಆಚೆ 30 ಮೈಲಿ ದೂರದಲ್ಲಿ ಪಾರಾಣೆ ಅಂತ ಒಂದು ಊರಿದೆ. ಅಲ್ಲಿ ನಂದೊಂದು ಸಣ್ಣ ಎಸ್ಟೇಟ್ ಇದೆ. ಈಗ 5 ವರ್ಷದ ಹಿಂದೆ ಮಿಲಿಟರಿಯಿಂದ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಈಗ ಊರು ಸುತ್ತಾ ಇದ್ದೀನಿ. ಮತ್ತೆ ನಿಮ್ ಫ್ಯಾಮಿಲಿ ಎಲ್ಲ? ಇದೇ ನನಗಾಗೋದಿಲ್ಲ. ಪತ್ರಿಕರ ಜೊತೆ ಮಾತಾಡ್ಲಿಕ್ಕೆ ತೊಡಗಿದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತೀರ. ಏನೋ ಕುತೂಹಲ ಕೇಳಿದೆ ಅಷ್ಟೇ. ಅಂದ್ರೆ ನಿಮ್ಮ ಕುತೂಹಲವನ್ನ ಕೆಲ್ಲಿಸುವಷ್ಟರ ಮಟ್ಟಿಗಾದ್ರೂ ನಾವಿದ್ದೇವೆ. ಹೋಗಿ ಬಿಡಿ. ಏನ್ ಬಿಡೋದು? ಬರ್ರಿ, ಕುತ್ಕೊಳ್ಳಿ, ಹೇಳ್ತೇನೆ, ಕುತ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಮ ಕಾದಂಬರಿಯಲ್ಲಿ ಅಥವಾ ಕಥೆಯಲ್ಲೋ ಒಂದು ಕ್ಯಾರೆಕ್ಟರ್ ಆಗೋ ಅವಕಾಶ ಕಳ್ಕೊಬಾರ್ದು ನೋಡಿ. ಸದ್ಯಕ್ಕೆ ಕಾದಂಬರಿ ಬರೆಯೋ ಉದ್ದೇಶ ಇಲ್ಲ. ಕುಮಾರ ಪರ್ವತ ನೋಡಿದ ಮೇಲೆ, ಇಲ್ಲೊಂದು 2 ದಿವಸ ಇದ್ದ ಮೇಲೆ ಬಂದ್ರು ಬರ್ಬೋದಲ್ಲ? ಹೇಳೋಕ್ಕಾಗಲ್ಲ. ನೋ, ಇಟ್ ಈಸ್ ನಾಟ್ ಮೈ ಲೈನ್. ನೀವು ಇದೇ ಮೊದಲ ಬಾರಿಗೆ ಇಲ್ಲಿ ಬರ್ತಿರೋದು? ಹೌದು. ಹಾಗಾದ್ರೆ ನಿಮ್ಮ ಕಣ್ಣುಗಳನ್ನು ಸದಾ ತೆರೆದಿಟ್ಟುಕೊಂಡಿರಿ. ಯಾಕೆ? ಹೊಸ ಹೊಸ ನೋಟಗಳಿಗೆ. ಹಾಗೆ ನಿಮ್ಮ ಕಿವಿಗಳನ್ನು ಸದಾ ತೆರೆದುಕೊಂಡಿರಿ ಹೊಸ ಹೊಸ ಶಬ್ದಗಳಿಗೆ. ನಿಮ್ಮ ಗ್ರಹಿಕೆಗೆ ಸವಾಲೊಡ್ಡುವ 106 ವಿಚಾರಗಳ ತಾಣ ಈ ಕುಮಾರ ಪರ್ವತ. ನೀವು ತುಂಬಾ ಮಿಸ್ಟೀರಿಯಸ್ ಆಗಿ ಮಾತಾಡ್ತೀರಿ. ಯಾಕೆಂದ್ರೆ ನಾನು ಅಗಾಥಾ ಕ್ರಿಸ್ಟಿ ಫ್ಯಾನ್. ಐ ಲವ್ ಮಿಸ್ಟ್ರಿ, ದಟ್ ಟು ಮರ್ಡರ್ ಮಿಸ್ಟ್ರಿ. ವಾಟ್? ಅಲ್ಲ ಮಾರೈತಿ, ಹೊತ್ತು ಮುಳುಗೋಕ್ಕೂ ಮುಂಚೆ ನಿಂಗೆ ಮನೆಗೆ ಬಪ್ಪು ಕತ್ತಿದ್ಯಾ? ಕೂಡ ಶುರುವಾದ ನಿಮ್ಗೆ ಇದ್ಬಿರಿ. ಶಿವಮೊಗ್ಗ ಬಸ್ ಸ್ಟಾಪ್ ಅಲ್ಲಿ ಕಾದ್ರೆ 3 ತಾಸು ಕಾದೆ, ಬಸ್ ಇಲ್ಲ. ನಾನೆಂತ ಮಾಡ್ಲಿ? ಅಪ್ಪಯ್ಯಂದು ಒಂದೇ ಹಠ, ಈ ಕತ್ಲಾಪ ಹೊತ್ತಿಗೆ ಹೋಗುದ್ ಬೇಡ, ಬೆಳಗ್ಗೆ ಎದ್ದು ಹೋಗು ಅಂತ. ನೀವೊಬ್ರೇ ಆದ್ರೆ ಎದ್ದು ಬಂದೆ. ಕೈಲು ಇವರು ಬೆಂಗಳೂರಿನವರು. ಬೆಳಿಗ್ಗೆ ನೀ ಅತ್ಲಾಯ್ ಹೋದೆ, ಅವ್ರು ಇತ್ಲಾಯ್ ಬಂದ್ರು. ಅವ್ರಿಗೆ ಆ ಮಧ್ಯದ ರೂಮ್ ಬಿಟ್ಕೊಟ್ಟಿದೆ. ಹಾ, ನಮಸ್ಕಾರ, ನಾನು ಮುರಳಿ ಅಂತ, ಜರ್ನಲಿಸ್ಟು.
ಈ ಕುಮಾರ ಪರ್ವತದ ಬಗ್ಗೆ ಲೇಖನ ಬರೆಯೋದಕ್ಕೋಸ್ಕರ ಬಂದೆ. ಆದ್ರೆ ಇಲ್ಲಿ ಇಷ್ಟು ಮಳೆ ಇರುತ್ತಾ ಅಂತ ಗೊತ್ತಿದ್ದಿದ್ರೆ. ಇಲ್ಲ, ಮಳೆ ಹೆಚ್ಚಾದ್ರೂ ಹೊಳೆ ತುಂಬ ಹರಿಲಿಕ್ಕುಂಟು. ಹೊರದ್ರೆ ರಸ್ತೆ ಬಂದಾತು. ಆಮೇಲೆ ನೆರೆ ಎಳಿಯೋ ತನಕ ನಿಮ್ಗೆ ಆಚೆ ಬದಿಗೆ ಹೋಗಕ್ಕಾತಿಲ್ಲ, ಕಷ್ಟ ಆತು. ಓ ಮೈ ಗಾಡ್. ಮರ್ಡರ್ ಇನ್ ದ ರೈನ್. ನಿಮ್ ಕಾದಂಬರಿ ಟೈಟ್ಲ್. ನೀವಿಲ್ಲದೆ ಮಧ್ಯಾಹ್ನದ ಊಟದ ರುಚಿನೇ ತಪ್ಪೋಗಿತ್ತು. ಅವ್ರಿಗೂ ಬಂದಿಲ್ಯಾ? ಇಲ್ಲ ಮರೈತಿ, ಆ ಕೃಷ್ಣ ಭಟ್ರ ಮಗನ್ ಜೋಡಿ ಹೋದ ಕಾಣ. ಹಳೆ ಬಪ್ಪು ಹೊತ್ತಿಗೆ ತೆಕ್ಕೊಂಡು ಹೋಗ್ತೀನಿ. ಹಾಯ್ ಹಾಯ್, ನಿಮ್ಮನ್ನೇ ಕರೆದದ್ದು. ನೀವು ಕರೆದಿದ್ದೆ ಹಾಗೆ. ಹಾಯ್ 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 ಹಾಯ್. ನಿಮ್ ಕಾದಂಬರಿ ಹಾಕೊಳ್ಳಿ, ಮಜಾ ಬರುತ್ತೆ. ನಾನು ಜರ್ನಲಿಸ್ಟು, ಕಾದಂಬರಿಕಾರ ಅಲ್ಲ. ಹೀಗಾಗಿ ಬೇಕಾದ್ರೆ ಸಬ್ಜೆಕ್ಟ್ ಕೊಡ್ಲಾ? ಒಂದು ಮರ್ಡರ್ ಪ್ಲಾಟ್. ಎತ್ತರದ ಪರ್ವತ, ಪರ್ವತದ ಆಳದಲ್ಲಿ ಒಂದು ಕಂದಕ, ಕಂದಕದಲ್ಲಿ ಹೆಣ್ಣಿನ ಶವ, ರಾತ್ರಿ ಹೆಂಗಸೊಬ್ಬಳು ಕಿಟಾರನ್ನು ಕಿರಿಚಿದಂತೆ ಒಂದು ರೇ. ಮನುಷ್ಯ ಮಾತಾಡಕ್ ತೊಡಗಿದ್ರೆ ಮೈ ಮೇಲೆ ಮುಳ್ಳು ಹೇಳತ್ತು. ಎಂದು ಹಾದ್ನ ಸದ್ಯಕ್ಕಂತೂ ಹೋಗೋದಿಲ್ಲ, ಯಾಕಂದ್ರೆ ಒಂದು ವಾರದ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ. ಮತ್ತೆ ಅದರಲ್ಲದೆ ಬಾಬಣ್ಣ ಕಟ್ಟಿಗೆ ಹೋಗಿದ್ದಾನೆ, ಹೊಳೆ ತುಂಬಿ ಹರಿತಾ ಇದೆ, ರಸ್ತೆ ಬಂದಾಗಿದೆ. ವಾಪಸ್ ಬರೋಕ್ಕಾಗತ್ತೋ ಇಲ್ವೋ ನೋಡಿ. ಆ ಗಂಡ್ಸಿಗೆ ನನ್ ತಂಟೆಗೆ ಬದುಕಾಗ ಅಂತ ಹೇಳಿ ನೀವು. ಹಾಯ್, ನಿಮ್ದು ಎಂತ ಚಾಷ್ಟೆ ಮಾರ್ರೆ ಹೆಂಗಸ್ರ ಹತ್ರ. ಇಂಥವ್ರನ್ನೆಲ್ಲ ಯಾಕೆ ಸೇರಿಸ್ತೀರೋ? ಇಂಥವ್ರನ್ನೆಲ್ಲ ಅಂದ್ರೆ ಕಳ್ಳರನ್ನ ಕೊಲೆಗಾರನ? ಸುಮ್ಮನಿರಿ ಮರ್ಯಾದೆ, ನೀ ಬಾಯಿ ಮುಚ್ಕೊ ಮರೈತಿ. ಅವ್ರ ಪಾಡಿಗೆ ಅವ್ರು ಹೇಳ್ತಾ ಇದ್ಕಂಡ್ರಿ. ಮತ್ತೆ ಅವ್ರನ್ನ ಇಲ್ಲಿಂದ ಕಳಿಸಿ, ದುಡ್ಡಿತ್ತು ಅಂತ ಧಿಮಾಕ್. ನಮ್ಮಷ್ಟು ಚೆನ್ನಾಗಿದ್ದಾಳಲ್ವಾ ನಿಮ್ಮ ಕಾದಂಬರಿ ನಾಯಕಿ ಆಗ್ಬೋದು. ನೀವು ಎಷ್ಟು ದಿನದಿಂದ ಇಲ್ಲಿದ್ದೀರಿ? ನಿಮಗೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಕೂಡ ಗೊತ್ತು ಅಂತ ಕಾಣುತ್ತೆ. ನಿಮ್ಮ ಹತ್ರ ಮಾತಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಯಾವ್ದಕ್ಕೂ ಉತ್ತರ ಕೊಡದೆ ನುಣುಚ್ಕೊಂಡ್ ಬಿಡ್ತೀರಿ. ಹಾಗಾದ್ರೆ ನಿಮ್ಮ ಕಾದಂಬರಿಗೆ ಹೊಸ ಟ್ವಿಸ್ಟ್. ನೀವು ಹಿಂದೆಂದಾದ್ರೂ ಇಲ್ಲಿಗೆ ಬಂದಿದ್ರಾ? ಇಲ್ಲ ಇಲ್ಲ, ನಾನು ಒಂದು ಜಾಗಕ್ಕೆ ಒಂದೇ ಸಾರಿ ಹೋಗೋದು. ನಮ್ಮ ಜಗತ್ತು ಎಷ್ಟು ವಿಸ್ತಾರವಾಗಿದೆ, ನಮ್ಮ ಜೀವಿತದ ಅವಧಿ ಎಷ್ಟು ಕಡಿಮೆ ಇದೆ. ನೋಡಿದ ಪ್ಲೇಸ್ಗಳನ್ನೇ ನೋಡ್ತಾ ಇದ್ರೆ ಹೊಸ ಹೊಸ ಪ್ಲೇಸ್ಗಳನ್ನ ನೋಡೋದು ಯಾವಾಗ? ನೀವು ಆ ಹೆಂಗಸಿನ ಜೊತೆ ಮಾತಾಡೋ ರೀತಿ ನೋಡಿದಾಗ ನೀವು ಇಲ್ಲಿಗೆ ಬಂದು ತುಂಬಾ ದಿನ ಆಯ್ತೇನೋ ಅನ್ಕೊಂಡಿದ್ದೆ. ಹೆಂಗಸರ ಜೊತೆಗೆ ನಾನು ಬೇಗ ಕ್ಲೋಸ್ ಆಗ್ಬಿಡ್ತೀನಿ, ಯಾಕೆಂದ್ರೆ ನಾನೊಬ್ಬ ಲೇಡಿ ಸ್ಪೆಷಲಿಸ್ಟ್. ಹಾಯ್, ನಿಮ್ಗೆ ಸೌತೆಕಾಯಿ ಆಗ್ತಾ? ಖಂಡಿತ. ಯಾಕೆ? ಮಳೆ ಹೆಚ್ಚಾದ್ರೆ ತರಕಾರಿ ತಪ್ಪು ಬೇರೆ ಕಟ್ಟಿಗೆ ಒಪ್ಪಕ್ಕಾಗ್ತಿಲ್ಲ, ಅದಕ್ಕೆ ಕೇಂಡೆ. ನಾನು ಬದನೆಕಾಯಿ ಇಟ್ಟಿಲ್ಲ. ನಿಮ್ಮನ್ ಕೇಳಿಗೆ ಆಕೆ ಮಾತಾಡೋ ಆಡು ಭಾಷೆ ಸ್ಟೈಲ್ ತುಂಬಾ ಚೆನ್ನಾಗಿದೆ ಅಲ್ಲ? ಆಕೆ ಮಾತಾಡೋ ಭಾಷೆ ಸ್ಟೈಲ್ಗಿಂತನೂ ಆಕೆನೇ ಚೆನ್ನಾಗಿದ್ದಾಳೆ ಅನ್ಸುತ್ತೆ. ಮಿಲಿಟರಿ ಮನುಷ್ಯ ಒಬ್ಬ ಹೀಗೂ ಇರ್ಬೋದು ಅಂತ ಅಂದ್ಕೊಂಡಿರ್ಲಿಲ್ಲ. ನಿಮ್ಮ ಕಾದಂಬರಿಗೆ ಹೊಸ ಟೈಟ್ಲು. ಸ್ವಾಮಿ, ನಾನು ಕಾದಂಬರಿಕಾರ ಅಲ್ಲ, ಹೀಗಾಗಿ ಸಬ್ಜೆಕ್ಟ್ ಕೊಡ್ಲಾ? ನೋ ಥ್ಯಾಂಕ್ಸ್. ಅನುಭವಿಸದೆ ಏನನ್ನು ಕತೆ ಹಾಕ್ಸೋಕ್ ಸಾಧ್ಯ ಇಲ್ಲ. ಅಂದ್ರೆ ನಿಮ್ ಪ್ರಕಾರ ಒಂದು ಕೊಲೆ ಬಗ್ಗೆ ಬರೀಬೇಕು ಅಂದ್ರೆ ಕೊಲೆ ಮಾಡಿರ್ಬೇಕು ಅಂತಲ್ಲ? ಛೇ, ನಿಮ್ ಜೊತೆ ಮಾತಾಡೋದು ತುಂಬಾ ಕಷ್ಟ. ಅಥವಾ ಒಂದು ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರ್ಬೇಕು ಅಂತಲ್ಲ? ಯು ಸಿ, ದೇವರು ದಯದಿಂದ ಕುಮಾರ ಪರ್ವತದಲ್ಲಿ ಒಂದು ಕೊಲೆ ಆದ್ರೆ ವಾ 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 ಹೇಗಿದೆ ಟೈಟ್ಲು? ಕುಮಾರ ಪರ್ವತದಲ್ಲಿ ಕೊಲೆ. ಅಲ್ಲ ಬಾಬಣ್ಣ, ಎಂತ ಮರೆಯ, ನಿಂಗೆ ಹೊರಗೆ ಹೋದ್ರೆ ಮನೆಗೆ ಬಪ್ಪಕ್ಕೆ ಇಷ್ಟ ಆತಿಲ್ಲ ಅಲ್ದ? ಮನೇಲಿ ಹೆಂಗಸರು ಕಾಯ್ತಿರ್ತಿರು ಅನ್ನೋದು ನಿಂಗೆ ನೆನಪಾತಿಲ್ಲ ಅಲ್ದ? ಕೃಷ್ಣ ಭಟ್ರ ಮಗನಿಗೆ ಎಂತ ಅಂಗಿ ಕಂಡ್ರು ಆಗ ನಾ ಎಂತ ಮಾಡ್ಲಿ? ಹೋರು ಶ್ರಾವಣದಲ್ಲಿ ಒಂದು ಮದಿ ಅಂಬರು. ಆ ಮಂಗಂಗ್ ಮೋದಿ ಅಂಬ್ರ ಹೆಣ್ಣಿಂಗಿದ ಹೌದಾ? ಕೊಕ್ಕೇರಿ ಸುಬ್ರ ಅಡಿಗ್ರಿಲ್ಲ, ಅವ್ರ ಮಗಳ ಅಂತ. ಆ ಅಜ್ಜಿ ಮನೆ ವೆಂಕಪ್ಪಯ್ಯನ ಅಕ್ಕನ ಮಗಳಂಬ್ರ. ಇರ್ಕ್ ಇರ್ಕ್ ನೀನು ಇದೆಂತ ಆಯ್ತೆ? ಕಳಕ ಸಿಕ್ಕಿ ಕೈ ಅರ್ಥ ಬಂತೆ. ಮತ್ತೆಂತ ಭಾಗೀರಥಿ, ಏ ಭಾಗೀರಥಿ, ಕುಂಕುಮ ಸೀಮೆ ಎಣ್ಣೆ ತೆಕ್ಕವ. ಎಂತದು ಬ್ಯಾಂಡೇಜ್ ಮಾಡ್ಕೊಂಡಿದ್ಯಾ? ಸಪ್ಪ ಆಯ್ತಲ್ಲ ಮರಯ್ಯ. ಎಂತದೆ ಇಲ್ಲಿ ಕಾಣ ಕೈಗೇನಾಯ್ತು? ಅಲ್ಲ ಬಾಬಣ, ಒಂದು ಕೊಲೆ ಮಾಡಿದ್ರೆ ಇಷ್ಟೊಂದು ರಕ್ತ ಬರೋದಿಲ್ಲ ಮರ. ಸುಮ್ಮನಿರಿ ಮರ್ಯಾದೆ, ಎಲ್ಲದಕ್ಕೂ ಕೊಲಿ ಸೇರ್ಸುದ? ಏ ವಾ, ಇದೆಂತದೆ? ಎಲ್ಲಿ ಕಡೆಗೆ ಹೋಗಿದ್ರಿ? ಊರ್ ಸುತ್ತಕ್ಕಾದ್ರೆ ಮನೆ ನೆನ್ಪಾತಿಲ್ಲ ಅಲ್ದ? ಈಗಣ ನಾನು ಇವತ್ತು ಮಧ್ಯಾಹ್ನದ ಬಸ್ಸಿಗೆ ನೀನು ಕಾದದ್ದೇ ಕಾದದ್ದು. ನೀನು ಎಲ್ಲಿ ಮಾರೈತಿ? ಅವ್ರು ಏರೋಪ್ಲೇನಲ್ಲಿ ಬಂದ್ರು. ನೀವೆಂತ ಕೌಲ್ ಮಾತಿ ನಗೋದು? ಎಷ್ಟು ಹೊತ್ತು ನಿಂತ್ರು ಬಸ್ ಇಲ್ಲ. ನಾ ವಾಪಸ್ ಹೋಗ್ಬೋದ ಅನ್ಕಂಡೆ. ನನ್ ನೆನಪಾಯ್ತು ಬಂದ್ರು. ನೋಡು
ಯಾಕೆ ಅವ್ರನ್ನ ಕೆಣಕ್ತೀರಿ? ಜಸ್ಟ್ ಫಾರ್ ಎ ಫನ್. ಏ ಬಾವಣ ಬಾರ ಇಸ್ಪಿಟಾಡ. ಚೂರು ಮಕ ತೊಳೆದು ಬತ್ತೆ. ಹೌದಾ ಬೇಗ ಬರುತ್ತಾ? ರಾತ್ರಿಗೆ ಅಡಿಗೆ ಎಂತ ಮಾಡ್ಲಿ? ಮೀನ್ ಸಾರು. ಜುನಾಥ, ಅಯ್ಯೋ ನೀವ್ ಯಾಕೆ ಮೀನ್ ಸಾರು ಮಾಡೋಕ್ಕಾಗ? ಜುನಾಥ. ಸುಮ್ಮನಿರೇ ಮಾರ್ರೆ. ಆಯ್ತಾಯ್ತು ಹೋಗ್ ಹೋಗ್. ಹಾಯ್, ಪಲ್ಯಕ್ಕೆ ಸ್ವಲ್ಪ ಹೆಚ್ಚಿಕೊಡಿ ಬನ್ನಿ. ಅದ ನಾ ಬರ್ತೆ. ಎಂತ? ಇದ್ರಲ್ಲಿ ಚಪ್ಪೆ ಕಣೆ. ನಾನು ಹೆಂಡತಿ ಕಣ. ಜರ್ನಲಿಸ್ಟ್ ಆಯ್ತು ಇಸ್ಪೀಟ್ ಆಡೋದಿಲ್ವೇ? ಇಲ್ಲ, ಆಡೆ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡ್ಕೊಳ್ಳಿ ಬನ್ನಿ. ಇಲ್ಲ, ನಂಗೊಂದು ಸ್ವಲ್ಪ ಓದೋದಿದೆ. ಹಲೋ, ಒಳಗ್ ಬರ್ಬೋದಾ? ಯಾರು? ನಾವು ಮೈಸೂರಿನವರು ಮಂಗಳೂರಿಗೆ ಬೈಕ್ನ ಹೊರಟಿದ್ವಿ. ಬಟ್ ಎದುರು ಗಾಡಿ ಕೆಟ್ಟೋಯ್ತು. ಈ ವೇಳೆಯಲ್ಲಿ ಎಲ್ಲಿ ಹೋಗುದು ಗೊತ್ತಾಗ್ಲಿಲ್ಲ. ಅಲ್ಲೊಬ್ರು ನಿಮ್ಮಲ್ಲಿ ರೂಮ್ ಇದೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮಲ್ಲಿ ರೂಮ್ ಏನೋ ಉಂಟು. ಇಲ್ಲಿ ನೋಡಿ, ಇವತ್ತು ಒಂದೇ ದಿನ ಮಳೆ ಕಡಿಮೆ ಆದ ತಕ್ಷಣ ಹೋಗ್ಬಿಡ್ತೀವಿ. ಅಯ್ಯೋ, ಇಲ್ಲಿ ಮಳೆ ಕಡಿಮೆ ಆಗ್ಬೇಕೆ ಒಂದು 6 ತಿಂಗಳು ಬೇಕು. ಮೈ ಗಾಡ್, ಪ್ಲೀಸ್ ಇವತ್ತು ಒಂದಿನ ಅಟ್ಲೀಸ್ಟ್. ಇವ್ರು ಯಾರು? ಇವ್ ನನ್ನ ಸ್ನೇಹಿತ. ಈ ಮಳೆ ಚಳಿಗೆ ಸಿಕ್ಕಿ ಸಂಪೂರ್ಣ ನೊಲಗ್ ಬಿಟ್ಟಿದ್ದಾನೆ. ಜ್ವರ ಕೂಡ ಬಂದಿರ್ಬೇಕು. ಜ್ವರ ಇದೆಯಾ? ಬನ್ನಿ ಬನ್ನಿ ಒಳಗೆ ಬನ್ನಿ. ಯಾವ್ದಕ್ಕೂ ನಾನು ಹೇಳ್ತೀವಿ ಒಂದು ಮಾತು ಕೇಳ್ಬತ್ತೆ. ಭಾಗಿರತೆ, ಭಾಗಿರತೆ ಅವಳೆಂತ ಕೇಳ್ತೆ ಮರೆಯ? ಆ ಮೂಲಿ ಕೋಣಿ ಇಲ್ಯಾ? ಅದನ್ನೇ ಕೊಡು. ಹಾಯ್, ಆ ಮೂಲಿ ಕೋಣಿ ಚಿಕ್ಕದು, ಇಬ್ರು ಹೊಂದ್ಕೊಂಡು ಹಾಯ್ಕಾಯ್ತಾ? ನಮಗ್ ರೂಮ್ ಅಲ್ಲ, ಈ ಪಡ್ಸಾಲೆಲ್ಲೇ ರಾತ್ರಿ ಕಳೆಯಂದ್ರೆ ಕಳಿತೀವಿ. ಈ ಮಳೆ ಚಳಿಯಿಂದ ಬೆಚ್ಚಗಿದ್ರೆ ಸಾಕು. ಎಂತದೆ ಕರೆದದ್ದು? ಇವ್ರು ಯಾರು? ಆಂಟಿ, ನಾವು ಮೈಸೂರಿನವರು. ಅವರು ಇವತ್ತೊಂದ್ ರಾತ್ರಿ ಇಲ್ಲೇ ಇರ್ತೆ ಅಂಬ್ರು. ಆ ಮೂಲಿ ರೂಮ್ ಅವ್ನು ಕೊಡು ಕೇಳಿದ್ರು. ಅವ್ರು ಹೇಳಿದ್ರಪ್ಪ, ಅವ್ರಿಗೆ ಏನಾಯ್ತು? ಇಲ್ಲಿ ಮಾಡಿ ನಾನಿಲ್ಲ ತಾನಿ ನಂಗೆ. ಅವಳೆಂತ ಕೇಳ್ತೆ ಮರೆಯ? ಮೊದ್ಲು ಹೋಗಿ ಆ ಮೂಲಿ ಕೋಣಿ ಚಕ್ಕ ಮಾಡ್ಕೊಡು ಅವರಿಗೆ. ಅವಳಿಗೆ 4 ಕೆಲಸ ಹೆಚ್ಚಾದ್ರೆ ಬೆನ್ನೋ ಬರುತ್ತೆ. ನಂಗೆ ಗೊತ್ತಿಲ್ಯಾ? 4 ಕಾಸು ಸಿಕ್ತಂದ್ರೆ 40 ಜನ ನಿಲ್ಸ್ಕೊಂಡ್ರಿ. ನೀವು ಬನ್ನಿ ಬನ್ನಿ ಬನ್ನಿ. ಓ, ಹೊಸ ಗೆಸ್ಟ್ ಹೇಳ? ಹೌದು ಸರ್, ಐ ಆಮ್ ವರ್ಷ ಫ್ರಮ್ ಮೈಸೂರು. ಇವನ ಸ್ನೇಹಿತ ಕಿರಣ್. ಕಮ್ ಆನ್ ಮ್ಯಾನ್. ಏನಾಗಿದೆ ಅವನಿಗೆ? ದಾರಿಲಿ ಸ್ಕಿಡ್ ಆಗಿ ಬಿದ್ವಿ, ಏಟಾಗಿದೆ. ಜೊತೆಗೆ ಈ ಮಳೆಗೆ ಲೈಟ್ ಫೀವರ್ ಕೂಡ ಬಂದಿರ್ಬೇಕು. ಎನಿವೆ, ನಾನು ಮುರಳಿ ಅಂತ, ಜರ್ನಲಿಸ್ಟ್. ಈ ಕುಮಾರ ಪರ್ವತದ ಬಗ್ಗೆ ಲೇಖನ ಬರೆಯೋದಕ್ಕೆ ಬಂದೆ. ಆದ್ರೆ ಈಗ ಸದ್ಯ ಈ ಕಿಟಕಿಯಿಂದಲೇ ಕುಮಾರ ಪರ್ವತ ನೋಡೋ ಹಾಗಾಗಿದೆ. ನನಗೂ ತುಂಬಾ ಜನ ಹೇಳಿದ್ರು ಈ ಕುಮಾರ ಪರ್ವತದ ಬಗ್ಗೆ. ಇನ್ಫ್ಯಾಕ್ಟ್ ಇಲ್ಲಿಗೆ ಲಾಸ್ಟ್ ಇಯರ್ ಬರ್ಬೇಕಂತ ಇದ್ವಿ, ಸಮವ ಆಗ್ಲಿಲ್ಲ. ಈಗ ಈ ಮಳೆಲೇ ಬಂದ್ರಿ. ಇವರು ನೀವು ಇದನ್ನೊಂದು ಗೆಸ್ಟ್ ಹೌಸ್ ಅಂತ ತಿಳ್ಕೊಳ್ಳೋದಾದ್ರೆ, ಹಾ, ಈ ಗೆಸ್ಟ್ ಹೌಸಿನ ಇನ್ನೊಬ್ಬ ಗೆಸ್ಟ್, ಹೆಸರು ಮಂದಣ್ಣ. ಎಕ್ಸ್ ಸರ್ವಿಸ್ ಮನ್. ಗ್ಲಾಡ್ ಟು ಮೀಟ್ ಯು. ಥ್ಯಾಂಕ್ ಯು. ಸರಿ, ನಾವು ರೂಮಿಗೆ ರೆಸ್ಟ್ ಮಾಡಿ. ಪ್ಲೀಸ್ ಕ್ಯಾರಿ. ಈ ಮೂಲಿ ರೂಮ್ ಕೊಡು ಕೇಳಿದ್ರು ಅಮ್ಮ. ಅಡ್ಜಸ್ಟ್ ಮಾಡ್ಕೊಂಡು ಹೋಯಕ್ಕೆ ಇವತ್ತೊಂದು ಹೆಂಗ. ಅಜ್ಜಿಗೆ ಬಾಂಬ್ ಮಾಡ್ತಿದ್ದೆ. ಆದ್ರೆ ಅವನ್ಯಾಕೆ ಹಾಕಿ ಬಿಡಿಸ್ಕೊಂಡಿದ್ದಾನೆ? ಹೆಣ ಹಾಕೊಂಡು ನೋಡಿದವ್ರಾಗೆ. ನಿಮ್ಗೆ ಹೆಣ, ರೇಪು, ಕೊಲೆ ಬಿಟ್ರೆ ಬೇರೆ ಏನು ಮಾತಾಡೋದಕ್ಕೆ ಬರೋದಿಲ್ವಾ? ನಮ್ ಬದುಕಿರೋದೇ ಸಾವಿನಲ್ಲಿ. ವಿಚಿತ್ರ ಸಿದ್ಧಾಂತ ನಿಮ್ದು. ಆ ಡೆತ್ ಎಷ್ಟು ಕ್ರೂರವಾಗಿರುತ್ತೋ ಅಷ್ಟು ಎಂಜಾಯ್ ಮಾಡ್ತೀನಿ ನಾನು. ನೀವೊಬ್ಬ ಮಿಲಿಟರಿ ಆಫೀಸರ್ ಆಗೋದಕ್ಕೆ ಲಾಯ್ಕಿಲ್ಲ. ಅದಕ್ಕೆ ನನಗೆ ಆದಷ್ಟು ಬೇಗ ವಾಲಂಟರಿ ರಿಟೈರ್ಮೆಂಟ್ ಕೊಟ್ಟಿದ್ದೆ. ನಿಮ್ಮನ್ನ ಮಿಲಿಟರಿ ಆಫೀಸರ್ ಅಂತ ನಂಬೋಕೆ ಆಗೋಲ್ಲ. ನೀವು ನಂಬಿ ಅಂತ ನಾನೇನು ಹೇಳ್ತಾ ಇಲ್ವಲ್ಲ. ಅಯ್ಯೋ, ನಿಮ್ ಜೊತೆ ಮಾತಾಡ್ತಾ ಹೋದಷ್ಟು ನೀವು ನಿಗೂಢವಾಗಿ ಹೋಗ್ತಾ ಇದ್ದೀರಿ. ಹಾ, ನಾವೆಲ್ ಟೈಟ್ಲ್ ಚೇಂಜ್ ಮಾಡ್ಬಿಡಿ. ನಿಗೂಢ ಮನುಷ್ಯ ಹೇಗಿದೆ ಟೈಟ್ಲ್? ನಿಗೂಢ ಮನುಷ್ಯ. ನೋಡಿ, ನಾನು ಆವಾಗ್ಲಿಂದ ಹೇಳ್ತಾ ಇದ್ದೀನಿ, ನಾನು ಕಾದಂಬರಿಕಾರ ಅಲ್ಲ ಅಂತ. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಕಾದಂಬರಿಕಾರ ಆಗಿ ಅಂತ. ಅವನಿಗೆ ಜ್ವರ ನೆತ್ತಿಗೇರಿದಂತಿದೆ, ಏನೇನೋ ಬಡಬಡಿಸ್ತಾ ಇದ್ದಾನೆ. ಅಯ್ಯೋ, ಕೊಲೆ, ಪರ್ವತ, ಹೆಣ, ಕಂದಕ ಅಂತ ಏನಾದ್ರು ಬಡಬಡಿಸ್ತಿದ್ದಾರೆ. ವಾಟ್? ನೀವು ಅವ್ರ ಮಾತಿನ ಕಡೆ ಗಮನ ಕೊಡ್ಬೇಡಿ. ಏನಾಗ್ಬೇಕಿತ್ತು ನಿಮ್ಗೆ? ಸ್ವಲ್ಪ ಬಿಸಿ ನೀರು, ಬಟ್ಟೆ. ಭಾಗಿರ್ತಮ್ಮ, ಓ ಭಾಗಿರ್ತಮ್ಮ, ಸ್ವಲ್ಪ ಬಿಸಿನೀರು, ಬಟ್ಟೆ ಬಟ್ಟೆ, ಬಿಸಿನೀರು ಬಿಸಿನೀರು, ಬಟ್ಟೆ ಬಟ್ಟೆ, ಬಿಸಿನೀರು ಬಿಸಿನೀರು. ಓಯ್, ನಿಮಗ್ ಮಾಡೋದ್ ಬೇರೆ ಕೆಲಸ ಇಲ್ಯಾ? ಆಂಟಿ, ನನ್ನ ಫ್ರೆಂಡಿಗೆ ಜ್ವರ ಜಾಸ್ತಿ ಆದಾಗಿದೆ. ಸ್ವಲ್ಪ ಬಿಸಿ ನೀರು, ಒದ್ದೆ ಬಟ್ಟೆ ಸಿಗ್ಬೋದಾ? ಹಾ, ತರ್ತೇನೆ. ಇರೋ ಕೆಲಸ ಸಾಲದು ಅಂತ ಈ ಜಡ ಬಿದ್ದವ್ ಚಾಕ್ರಿ ಬೇರೆ. ಓಯ್, ಕಾರ್ಡ್ ಸಾಲಕ್ ಬರುತ್ತಾ? ಆಡ್ತೀನಿ ಬನ್ನಿ, ಬನ್ನಿ. ಆದ್ರೆ ಈಗ ಮೂಡಿಲ್ಲ. ಇಲ್ಲಿಂದ ಹೋದ್ರೆ ಸಾಕಾಗಿದೆ ನನ್ಗೆ. ಕಾಸಿದೆ ಅಂತ ಕಣ್ಕಾಡ್ದಂಗೆ ಕುಡಿದ್ರೆ ಇನ್ನೇನಾಗುತ್ತೆ? ನೀವ್ ಯಾರು ಹೇಳ್ತಿರೋ ಮಾತಿದು? ಜನರಲ್ ಆಗಿ ಕಾಲೇಜ್ ಹುಡುಗರಿಗೆ ಪರ್ಟಿಕ್ಯುಲರ್ ಆಗಿ ಬೇಕಂದ್ರೆ ನಮ್ಗೆ ಬಾಬಣ್ಣ ಎಷ್ಟೊತ್ತ ಬರಯ್ಯ?
ನಿನ್ನ ಮೊದಲಾಟ್ಲೆ ಬುಕ್ ಆಯ್ತು. ಅಯ್ಯೋ ನಾನು ಆಡ್ದಾಗ ಹೆಂಗ್ ಬುಕ್ ಆದ್ದು ಮರ್ರೆ? ಈ ಕತ್ಲೆ ಒಳಗೆ ಕೆಲವು ಬುಕ್ ಆತ. ಅಯ್ಯೋ ಬಗಿರುತ್ತೆ, ಇನ್ನೊಂದು ದೀಪ ಹಚ್ಚೋಕದ್ದ. ನಿಮ್ಗಿನ್ನು ಕರೆಂಟ್ ಬಂದಿಲ್ವಾ? ನೀವು ಮಿನಿಸ್ಟರ್ ಆದ್ರೂ ಬರ್ಬೋದು. ನಾವಿನ್ನು ಯಾವ ಕಾಲದಲ್ಲಿ ಇದ್ದೀವಿ? ಸದ್ಯಕ್ಕೆ ಅಂಧಯುಗದಲ್ಲಿ. ಅಯ್ಯ ಇಲ್ಲೇ ಕಟ್ಟಿ ತನಕ ಇತ್ತು ಮರ್ರೆ. ಹೋದ್ರ ಆಚೆಗೆ ಇಪ್ಪತ್ತು 3 ಮೈಲಿಗೊಂದು 3 ಮನೆ. ಈ 3 ಮನೆಗಾಗಿ ಅವ್ರು 3 ಮೈಲಿ ತಂತಿ ಹೇಳಿದ್ರ. ನಮಗೆ ಈ ದೀಪದ ಬೆಳಕೆ ಅಭ್ಯಾಸ ಆಗಿಬಿಟ್ಟಿದೆ ಬಿಡಿ. ಈಗ ನಿಮಗೆ ಸ್ವಲ್ಪ ಕಷ್ಟ ಕೊಡ್ತು. ಯಾಕೆ? ಯಾಕೆಂದ್ರೆ ನಿಮ್ಮ ಕಾದಂಬರಿಯಲ್ಲಿ ಅಮಾವಾಸ್ಯೆ ರಾತ್ರಿ, ರಸ್ತೆ ಕಾಣದ ಕತ್ತಲು, ಕತ್ತಲೆ ಕಾನು ಅಂತೆಲ್ಲ ಬರೆಯೋಂಗಿಲ್ಲ. ಯಾಕೆಂದ್ರೆ ಇಲ್ಲಿ ಹುಣ್ಮೇಲೂ ಕತ್ತಲು. ಅಯ್ಯಪ್ಪ, ಇಲ್ಲಿ ಇಷ್ಟಪ್ಪ ಕತ್ಲೆ ಇತ್ತಲೆ. ಇವಳಿಗಂತೂ ಎಲ್ಲದು ಹೇಗಪ್ಪ. ನನಗಿಪ್ಪುದು 2 ಕೈ ಮಾರ್ರೆ. ಕಷಾಯ ತಗೋ, ಈ ಬಟ್ಟೆನೂ ತಗೋ. ಅಯ್ಯೋ, ನನಗಾದ್ರೂ ಜ್ವರ ಬರಬಾರ್ದಿತ್ತೆ. ಮತ್ತೇನೋ ಆಡ್ತಾ ಇದ್ದೀರಲ್ಲ, ಆಡಿ. ಜ್ವರ ಎಂದಕ್ಕೆ ಸಾವೇ ಬತ್ತು. ಬಹುಶಃ ಇಲ್ಲಿ ಒಂದಿನಕ್ಕಿಂತ ಹೆಚ್ಚಿದ್ರೆ ಕಷ್ಟವಾಗ್ಬೋದು. ಯಾರೀಗ? ವೇಟ್ ಅಂಡ್ ಸಿ. ಯಾರು? ಹಾ ಮಾದ ಬಾ ಬಾ ಬಾ. ಏನ್ ಮಾಡಿ ಅಯ್ಯ ಊರ್ನ ಹತ್ತು ಕಾಣಿದು ಅಯ್ಯ ಏನ ಎಂತಾಯ್ತಾ? ಬಾ ಎಂತಾಯ್ತಾ? ಕೂಕಣ. ಎಂತಕ್ಕೆ ಹಿಂಗ್ ನಡಕ್ತಿದ್ಯಾ? ಎಂತಾಯ್ತಾ? ಬಗಿರುತ್ತೆ. ತುಂಬಿ ಹೊಳೆ ಹಾಕಿ ಬಂದಿದ್ದಲ್ದ ಚಳಿ ಹತ್ತು ನಡುಕು ಬತ್ತತ್ತು. ಇದೆಂತದೆ ಬಾಬಣ್ಣ ಚಕ್ಕಡ 50 ಮಂದಿ ಎಲ್ಲ ಸೇರ್ಸ್ಕೊಂಡು ತತ್ತಿ ಹೊಡಿತಾ ಕೂತ್ಕೊಂಡಿರಿ. ಅಲ್ಲ ಹೊರ ಪ್ರಪಂಚದಾಗ ಏನಾಯ್ತು ಗೊತ್ತಾಗಿದೆ ನಿಮ್ಗೆ? ಎಂತ ಆತ? ನೀರ್ ತಕ ನೀರು. ಮ್ಯಾಲ ಮ್ಯಾಲ ಹೊತ್ತು ಕೆಳ ಹೊತ್ತು ಹೇಳೋಕಾಗ್ತಿಲ್ಲ, ಹೇಳಿದ್ರೆ ಹೋಗ್ರಿ ಇಲ್ಲ. ಅಮ್ಮ ಬೆಳಿಗ್ಗೆ ಹೊಳಿ ಕಡೆ ಹೋಗಿದ್ನಲ್ಲ, ಅವಾಗ ಅಲ್ಲೊಂದು ಮಲಮತಿ ಆಯ್ತು. ಎಂತಾಯ್ತಾ? ಬಾಬಣ್ಣ ಓ ಅನ್ಕೊಂಡು ಅಲ್ಲಿ ಆ ಗುಡ್ಡ ಮರ್ಕ್ಲು ಒದ್ದಲ್ದ ಅಚ್ಚಿ ಮರ್ಕ್ಲು. ಅಲ್ಲಿ ಬುದ್ಧಿ ಮನೆ ಶಾರ್ದಿನ ಯಾರೋ ಮುಟ್ಟು ತಗೊಂಡು ಕೊಚ್ಚಿ ಕೊಂದು ಹಾಕಿ ಗೌರಿ ಕಳ್ಳಕ್ಕೆ ಹಾಕಿರು ಕಣಿ. ಗೌರಿ ಕಳ್ಳು ತುಂಬಾ ರಾಮ ರಗುತ್ತಾ ಐತೆ. ಯಾಬಾಬ ಕಣ್ಣು ನೋಡಕ್ಕಾಗ್ತಿಲ್ಲ. ಅಯ್ಯ ಅಡಿಗೆಂತಾಯ್ತಾ? ಬಾಬಣ್ಣ ಹಾ ಹಾ ಹಾ. ಆ ಸಾರ್ದಿಗೆ ಮೊರ್ಲ ಎಂತ? ಎಂತ ಹೇಳುದೆ? ಹಿಂಗೆಲ್ಲ ರಾಮಾಯಣ ಮಾಡ್ಕೊಂಡಿರಲ್ಲ. ಎಂತಾಯ್ತು? ಬೆಳಿಗ್ಗೆ ನಾನು ನೋಡ್ತೆ ಕಟ್ಟಿಂದ ಹೊಳಿಗೆ, ಹೊಳಿಂದ ಕಟ್ಟಿಗೆ ಪೊಲೀಸರು ಓಡಾಡ್ತಾ ಇದ್ರು. ಅಮ್ಮ ಪೊಲೀಸರು ಮಾತು ಕೇಂದ್ರೆ ಆ ಸಾರ್ವಜನಿಕ ಕೊಲೆಯಾಗಿ 7 ದಿನ ಆಯ್ತು ಅಂದ್ರು. ಹೌದೇ ಇರ್ಕೊ ಅಳ್ತು ವಾಸನೆ ಆಯ್ತು ಹೆಣ. ಅಲ್ದ 2 ದಿನ ಆದ್ರೂ ಆಚೀಚೆ ಮನೆಯವ್ರಿಗೆ ಗೊತ್ತಾಗ್ಲಿಲ್ಲ. ಅದೇ ಬಾಬಣ್ಣ ಅಲ್ಲ ಶಾದಿ ಮರಲ್ಲ ಅಂತ ಆಕೆ ಏನ್ ಮಾಡ್ಕೊಂಡು ನಂಗಂತೂ ಅರ್ಥ ಆಗ್ತದೆ. ಬಾಗಿರ್ತಮ್ಮ ನಾವು ಸತ್ಯ ಹೇಳಿದ್ರು ಕೇಳ್ತೀರಿ, ಸುಳ್ಳು ಹೇಳಿದ್ರು ನಂಬ್ತೀರಿ. ಆ ಸಾರ್ಜಿ ಶಿವಮೊಗ್ಗಕ್ಕೆ ಹೋತೆ ಅಂತ ಹೇಳಿ ಮಂಗಳವಾರ ಹೋದಂಬರು ಕಾಣಿ. ಆರಂಡಿ ಯಾವನಿಂದ ಹೋಗಿದ್ಲ? ಮಂಡಿಗೆ ಹಂಗೆ ಆಯ್ತು. ಮುಚ್ಚ ಬಾಯ ಅಡಿಲಿ ಎಂತಾಯ್ತಾ? ನನಗೊಂದು ಸಾಹಿತ್ಯಮ್ಮ ಆಯ್ ಯಾವ್ರು ಕೂಡ ಆಯ್ತವದವಳು ಬಗಣ ಕಟ್ಟೇಲಿ ಪೊಲೀಸರು ನಿಮ್ಮ ಸುದ್ದಿ ಕೇಳ್ತಿದ್ರಬ್ರು. ಆಯ್ ಅಮ್ಮ ಆ ಪೊಲೀಸರು ನಂಬಕ್ಕಾಗ್ತಿಲ್ಲ. ಇಲ್ಲಿಗೆ ಬಂದ್ರೆ ಹಗಲ್ಗಿಟ್ ಬಪ್ಪಂದ್ರೆ ಅವರೆಲ್ಲ ಅಲ್ಲ ಹಾಕೊಂಡಿರ್ಕಣಿ. ಹಂಗಾಗಿ ರಾತ್ರಿ ಹೊತ್ತು ಹೊಳಿ ಹಾಕಿ ಬಂದೆ. ಅಮ್ಮ ನೀವು ಮಾತ್ರ ಹುಷಾರಿಂದಿರ್ಕೋ. ಅಲ್ಲ ನಂಗೀಗ ಎಂತ ಬಂದ್ಲಾಗತ್ತೆ ಗೊತ್ತದ್ಯಾ? ಯಾರ್ಯಾರು ಹೆಣ ಬೀಳ್ತದ್ಯೋ, ಈ ಊರಿಗೆ ಎಂತೆಂತ ಆತದ್ಯೋ, ಏನ್ ಕಾದದ್ಯೋ. ಆಯ್ ಪವಣ ವಿಷಯ ಹೇಳೋಕ್ ಬಂದಿದೆ. ಸಾರ್ದಿ ಕೊಲೆದು ವಿಷಯ ಹುಷಾರಿಂದಿರ್ಕೋ. ನಾ ಬತ್ತೆ. ಹಾ ಓಡು ಹರ್ಷ ಓಡು. ನಂಗೆ ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ, ನಂಗೇನೇನು ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ.
ಈ ಮಳೆ ಇವತ್ತು ಬಿಡೋ ಹಾಗೆ ಕಾಣೆ. ಮಳಿ ತುಂಬ ರಸ್ತೆ ಮೇಲೆಲ್ಲ ಹರಿತಿತ್ತು. ಅದು ಎಂತ ಮಳಿಯಪ್ಪ, ಈ ನಮ್ನಿ ಮಾಡಿ ನಾನು ಜನ್ಮದಲ್ಲಿ ಕಂಡಿದ್ಯಪ್ಪ. ನೀವು ಬೆಳಗ್ಗೆ ಹೋದಾರು ಎಲ್ಲಿಗೆ? ಶಾರದಿ ಹೆಣ ಸುಡುಕೆ ಹೋತಿರಿ ಕೈ ಹಿಡಿದು ಹೆಂಡತಿ ಕಾಣಿ. ರಂಡಿಗೆ ಸಂಖ್ಯೆ ಆಯ್ತು. ಏಯ್ ಉಚ್ಚವಾಯ, ರಂಡಿಗೆ ಸರಿ ಆಯ್ತು. ಇದನ್ನ ಒಳ್ಳೆ ಮಕ್ಕಳ ತರ ಕೊಲ್ತೀರಿ ಕಡುಕ್ ತಂದು ಹಾಕ್ತಿದ್ರಿ ಕಾಣಿ. ಕೊಲ್ದೆ ಎಂತ ಮಾಡ್ತೀರಿ? ಮುಚ್ಚೆ ಬಾಯಿ. ಇದೇ ಮಾತನ್ನ ನಿಮ್ಮ ಮಗನಿಗೂ ಹೇಳಿ. ಇದ್ದಾಗ ಹೊಟ್ಟೆ ಉರ್ಸಿ ಸಾಲದು ಅಂತ ಸತ್ ಮೇಲೆ ಹೊಟ್ಟೆ ಉರ್ಸಿದ್ರು. ಅದರಿಂದ ಹಣ ಸುಡುಕಿ ಇವ್ರು ಅಂತ ಆಸ್ತಿ ಕಟ್ಕೊಳಕಿತ್ತು. ಅಲ್ಲ, ಆ ಶಾರದೆ ನಿಮ್ಗೆ ಏನಾಗ್ಬೇಕು? ಮನುಷ್ಯ ಎಷ್ಟು ನಿಗೂಢನೋ ಅವನ ಮನಸ್ಸು ಅಷ್ಟೇ ನಿಗೂಢ. ಅದರಲ್ಲೂ ಈ ಕಾಮದ ವಾಸನೆ ಹತ್ತಿದ ಮನಸ್ಸು. ನಿಮ್ ಮಾತು ಕೇಳ್ತಿದ್ರೆ ತಲೆ ಜೇನ್ ಕೂಡ ಆಗತ್ತೆ. ಗೊಂದಲದ ಅಂತ್ಯದಲ್ಲಿ ಜೇನಿರುತ್ತೆ, ಸತ್ಯದ ಜೇನು. ಹೇಗಿದೆ ಟೈಟ್ಲು? ಸತ್ಯ ಸಂಶೋಧಕರಿಗೆ ಪ್ರಿಯವಾದ ಟೈಟ್ಲು. ನೋಡಿ, ನೀವು 108 ಟೈಟ್ಲ್ಗಳನ್ನ ಸೂಚಿಸಿದ್ರು ನಾನಂತೂ ಕಾದಂಬರಿ ಬರೆಯೋನಲ್ಲ. ಬೇಡ ಬಿಡಿ, ನಾನೇ ಬರ್ಕೋತೀನಿ. ಇನ್ನು ಮಳೆ ಸುರಿತಾನೆ ಇದೆ, ಜೊತೆಗೆ ಹೊಳೆ ತುಂಬಿ ಹರಿತಾನೆ ಇದೆ. ಆಹಾ, ಹೊಳೆ ತುಂಬಿ ಹರಿತಾ ಇದ್ರೆ ರಸ್ತೆ ಬಂದಾಗ್ತದೆ. ರಸ್ತೆ ಬಂದಾದ್ರೆ ಈ ಪ್ರಪಂಚದಿಂದ ಆ ಪ್ರಪಂಚಕ್ಕೆ ನಮಗೆ ಸಂಪರ್ಕನೇ ಆಗೋದಿಲ್ಲ. ನಾವೆಲ್ಲ ಕುಮಾರ ಪರ್ವತದ ನಿಗೂಢಗಳ ನಡುವೆ ಬಂಧಿಯಾಗಿರ್ತೇವೆ. ಸಾವು ನಮ್ಮನ್ನು ಬೇಟೆಯಾಡುವ ತನಕ. ನಿಮ್ಮ ಹತ್ರ ಮಾತಾಡ್ತಿದ್ರೆ ತಣ್ಣಗೆ ಕೊರೆತಿರೋ ಹೆಣ ಮುಟ್ಟಿದ ಹಾಗೆ ಆಗುತ್ತೆ ಅಲ್ವಾ? ಸತ್ಯ ಯಾವಾಗಲೂ ಹಾಗೆ ಕೊರೆಯುತ್ತೆ, ಹೆಣದ ಹಾಗೆ. ಒಂದ್ ಕಡೆ ಮಳೆ, ಇನ್ನೊಂದ್ ಕಡೆ ಮೊಳೆ. ಓಹೋ, ಒಂದೇ ದಿನಕ್ಕೆ ಕುಮಾರ ಪರ್ವತ ಇಷ್ಟು ಬೇಸರ ತರಿಸ್ಬಿಟ್ರೆ ಹೇಗೆ ಬ್ರದರ್? ಇನ್ನೊಂದು ವಾರ ಹೇಗಿರ್ತೀರಿ? ಸ್ವಲ್ಪ ಬಾಯಿ ಮುಚ್ಕೋತೀರಾ? ಸಿ, ಸತ್ಯ ಹೇಳೋನು ಯಾವತ್ತೂ ಬಾಯಿ ಮುಚ್ಕೋಬಾರ್ದು. ಸತ್ಯ ಹರಿಶ್ಚಂದ್ರ ಸ್ವಲ್ಪ ಬದಲಾವಣೆ. ಸತ್ತ ಹರಿಶ್ಚಂದ್ರ. ಓ, ಯಾಕ ಆ ಹುಡುಗನ್ ಪೀಡಿಸ್ತಿದ್ರಿ? ನಾನು ಅವನು ಪೀಡಿಸಿದ್ದೆ. ವೆರಿ ಸಾರಿ. ನೀವ್ಯಾಕೆ ತುಂಬಾ ಟೆನ್ಸ್ ಆಗಿದ್ದೀರಿ? ಅದು ಗೌರಿ ಕೊಳದಲ್ಲಿ ಹೆಣ ಕಂಡ ಮೇಲೂ ಟೆನ್ಸ್ ಆಗಿದ್ರೆ ಹೇಗೆ? ನಿಮ್ಮ ಮಾತಿನ ಅರ್ಥ? ನನ್ನ ಮಾತಿಗೆ ಅರ್ಥವೇ ಇರೋದಿಲ್ಲ ಅಂತ ತುಂಬಾ ಜನ ಹೇಳ್ತಿರ್ತಾರೆ. ಏನ್ ವಿಷಯ? ಅವನು ಜ್ವರದಲ್ಲಿ ಏನೇನು ಬಡಬಡಿಸ್ತಾ ಇದ್ದಾನೆ. ಅಯ್ಯೋ, ಜ್ವರ ಇಳ್ತಿದ್ದ ಹಾಗೆ ಸರಿ ಹೋಗ್ತಾನೆ ಬಿಡಿ. ಇಲ್ಲ, ಜ್ವರ ವಿಷ ಇದ್ದ ಹಾಗೆ ಏರುತ್ತೆ ಹೊರತು ಇಳಿಯೋದಿಲ್ಲ. ಸ್ವಲ್ಪ ಬಾಯಿ ಮುಚ್ಕೋತೀರಾ ದಯವಿಟ್ಟು? ನೀವು ಹೇಳಿದ ಮೇಲೂ ಬಾಯಿ ಮುಚ್ಕೊಳ್ಳೋದೇ ಇದ್ರೆ ನಿಮ್ಮ ಕಾದಂಬರಿಯಲ್ಲಿ ನನ್ನನ್ನು ವಿಲನ್ ಮಾಡ್ಬಿಡ್ತೀರಿ. ಅವನು ತಂದೆಗೆ ಒಬ್ಬನೇ ಮಗ, ಫಸ್ಟ್ ಟೈಮ್ ಮನೆಯಿಂದ ಆಚೆ ಬರ್ತಿರೋದು. ಎಲ್ಲಿಗೆ ಹೊರಟಿದ್ದು? ಹೊರಟಿದ್ದು ಸಮುದ್ರ ತೀರಕ್ಕೆ, ಅಲೆಗಳ ಮೊರೆತಕ್ಕೆ. ತಲುಪಿದ್ದು ಪರ್ವತದ ಎದೆಯಾಳಕ್ಕೆ, ಸಾವಿನ ಬಡನಾಟಕ್ಕೆ. ಈಗ ನಾನು ಹೇಳಿದ್ದು ಪೊಯೆಟ್ರಿ ತಾನೆ? ನನ್ಗಿಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಟು ಹೆಲ್ ವಿತ್ ಅಂಡ್ ಯುವರ್ ಪೋಯೆಟ್ರಿ. ಆ ಹುಡುಗ ಬಂದಾದ್ರಿಂದ ಟೆನ್ಷನ್ ನಲ್ಲಿದ್ದಾನೆ. ನೀವು ಹೆದರಿದವ್ರ ಮೇಲೆ ಹಾವು ಹೆಸರು ಕೆಲಸ ಯಾಕೆ ಮಾಡ್ತೀರಿ? ಮನುಷ್ಯ ಯಾಕೆ ಟೆನ್ಷನ್ ಅಲ್ಲಿ ಇರ್ತಾನೆ ಹೇಳಿ ಜರ್ನಲಿಸ್ಟ್? ಮನಸ್ಸಿನ ಆಳದಲ್ಲಿ ಹುಗಿದಿಟ್ಟ ಸತ್ಯಗಳು ನೀರಿನ ಮೇಲೆ ವಿಕಾರವಾಗಿ ಹೆಣದ ಹಾಗೆ ತೇಲತೊಡಗಿದಾಗ. ನಿಮ್ಮ ಮಾತು ಕೇಳ್ತಾ ಇದ್ರೆ ನಮ್ಮ ಬದುಕು, ಸಂಗತಿ, ವಿಚಾರಗಳೆಲ್ಲ ನಿಮ್ಗೆ ಚೆನ್ನಾಗಿ ತಿಳಿದಿರೋ ಹಾಗೆ ಕಾಣುತ್ತೆ. ನಮ್ಮ ಮೇಲಾಧಿಕಾರಿಗಳಿಗೂ ಹಾಗೆ ಅನಿಸಿದ್ರಿಂದಲೇ ನನಗೆ ಬೇಗ ವಿಯರಿಸ್ಕೊಡು. ನಿಜ ಹೇಳಿ, ನೀವ್ಯಾರು? ಕೊಟ್ಟಿಗೆಯಲ್ಲಿ ಓಡಾಡಿದಂಗಾಯ್ತು. ಎಂತ ಕಾಮಕ್ ಹೋದ್ರೆ ಹುಲ್ ಯಾರೋ ಕಾಡಂದಿ ತಲೆನ ಕತ್ತರಿಸಿದ್ದು ಅಂತ ಒಳಗೆ ಯಾರು ಇಲ್ವೋ? ಆಯ್, ಮನೆಯಲ್ಲಿ ಯಾರು ಇಲ್ವೋ? ಯಾರು? ನಾನು ಮರ್ರೆ, ಸಬ್ ಇನ್ಸ್ಪೆಕ್ಟರ್ ಕಾಳಿಗೊಳ್ಳ. ಬಬಣ, ಏ ಬಬಣ, ಇಲ್ಲಿ ಕಣ, ಇನ್ಸ್ಪೆಕ್ಟರ್ ಬಂದಿರು. ಎಂತದೋ ಕೇಳ ಮಾರಯ್ಯ. ಓ ಹೋ 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 ಹೋ, ಇಷ್ಟು ಜನ ಇಲ್ಲಿದ್ದಿದ್ರೆ ನಾ ಬಪ್ಪ ಹೊತ್ತಿಗೆ ಇಡೀ ಮನೆ ಹಾರೋಡಿತಿತ್ತು. ಹಿತ್ಲ ಬದಿಯೆಲ್ಲ ಎಂತ ಮಾಡ್ತಿದ್ರೆ? ನಾನು ಸುವರ್ಣ ಕಟ್ಟೆ ಸಬ್ ಇನ್ಸ್ಪೆಕ್ಟರ್ ಕಾಳಿಗೊಳ್ಳ.
ನಿನ್ನೆ ಬೆಳಗಿನ ಜಾವ ಕಟ್ಟೆ ಬದಿ ಬಪ್ಪೋ ಕುಮಾರ ಪರ್ವತದ ಗೌರಿ ಕೊಳದೊಳಗೆ 8 ಮನೆ ಸುಬ್ರಾಯ ಭಟ್ರ ಸೊಸೆ ಶಾರದಿ ಹೆಣ ಸಿಕ್ತು. ಗುರುತು ಸಿಕ್ಕದ ಹಾಗೆ ಮುಖನ ಯಾರು ಕೊಚ್ಚ ಹಾಕಿದ್ರೆ ಮರ್ರ. ನಿಮ್ದೊಂದು ಗೆಸ್ಟ್ ಹೌಸ್ ಉಂಟಲ್ಲ, ಅಲ್ಲಿ ಯಾರಿದ್ರು ಎಲ್ಲೆವರಿದ್ರು ಅಂತ ಸ್ವಲ್ಪ ವಿಚಾರಿಸ್ಕೊಂಡು ಹೋಗಕ್ಕೆ ಅಂತ ಬಂದೆ. ಈ ಮಳೆಯಲ್ಲಿ ಪೊಲೀಸರಿಗೆ ಮಳೆ ಚಳಿ ಬಿಸಿಲು ಅಂತ ಇಲ್ಲ ಮಾರ್ರೆ. ಅದು ಅಲ್ಲದೆ ಕೊಲೆಗಾರ ನಾವು ಕಂಡಿಡಿಲಿ ಅಂತ ಬಿಸಿಲು ಬಪ್ಪು ತನಕ ಕಾಯ್ತಿಲ್ಲ ನೋಡಿ. ಅಂದಾಗ ನೀವ್ಯಾರು? ನಾನು ಮುರಳಿ ಅಂತ ಜರ್ನಲಿಸ್ಟ್. ಆದ್ರೆಂತ ಪೇಪರಿಗೆ ಬರೆಯೋರು ಅಂತ? ಎಲ್ಲವರು ನೀವು? ಬೆಂಗಳೂರು. ಇಲ್ಲಿ ಅಂತ ಬಂದದ್ದು? ಅದು ಕುಮಾರ ಪರ್ವತದ ಬಗ್ಗೆ ಲೇಖನ ಬರೆಯೋದು. ಅಲ್ಲ, ಕುಮಾರ ಪರ್ವತ ಬರ್ಲಿಕ್ಕೆ ನೀವು ಬೇಸಿಗೆ ಸಮಯ ಸಿಗಲಿಲ್ಲ? ಅದು ಈಗ ಇಲ್ಲಿ ಇಷ್ಟು ಮಳೆ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ. ಮಳೆ ಹೇಗಿರುತ್ತೆ ಅಂತ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ. ನಾನು ನಿಮ್ಮನ್ನು ಕೇಳ್ದೆ ನೋಡಿ. ನಾನು ಯಾರ ಹತ್ರ ಪ್ರಶ್ನೆ ಕೇಳ್ತೀನಿ ಅವರೇ ಉತ್ತರ ಕೊಡೋದು. ನನಗೆ ಸಿಟ್ಟು ಬಹಳ ಮರ್ರೆ. ಸಾರಿ ನೀವು ಈ ಮಳೆಯಲ್ಲಿ ಇಲ್ಲಿ ಬಂದ್ರಿ, ಅದೇ ಸಮಯಕ್ಕೆ ಇಲ್ಲೊಂದು ಕೊಲೆ ಆಯ್ಕ. ಹೌದು, ಈ ಮನೆ ಯಜಮಾನ್ರು ಯಾರು ಮಾಡ್ರೆ? ನಾನೇ. ಇವ್ರು ನಿಮ್ಗೆ ಹೇಳ್ತೀಯಾ? ಹೌದು. ಅಮ್ಮ, ಒಂದು ಫಸ್ಟ್ ಕ್ಲಾಸ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀರಾ? ಹಾ ಕತ್ತೆ. ನಿಮ್ಮ ಹೊಳೆ ದಾಟಿ ಬಪ್ಪೋ ಹೊತ್ತಿಗೆ ಮುಕುಳಿಯಿಂದ 30 ಮೂಸು ಹೊರ ಬಂದು ಕಾಣಿ. ಎಂತೆಲ್ಲ ಸೈ ಕೊಡ್ತೀವಿ. ಎಂತ ಮಾಡೋದು ಮರ್ರೆ, ನನ್ನ ಮಾತೆ ಹಿಂಗೆ. ಗ್ಯಾಸ್ಟ್ರಿಕ್ ಮರ್ರೆ, ಎಂತ ತಿಂದ್ರು ಹೂಸೆ ಬಪ್ಪುದಪ್ಪ. ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಕಂಡು ಹೂಸಿನ ಮಾತ್ರ ತಿನ್ಕ. ನೀವು ಹೊಳೆ ದಾಟಿ ಬಂದ್ರ? ಹೌದು ಮರಯ್ಯ, ನಿಮಗೆ ಸಂಶಯವ? ಅಲ್ಲ, ಹೊಳೆ ರಸ್ತೆ ಮೇಲೆಲ್ಲ ಹರಿತಿತ್ತಲ್ಲ ಅದಕ್ಕೆ. ಅದು ಆಚು ಮನಿ ಕೊಡುವ ದೋಣಿಗಳು ಹೊಳೆ ದಾಟಿಸ್ಬಿಟ್ಟ. ನಮ್ಮ ಕರ್ಮ ಮರ್ರೆ, ಹೆಣ ಕಾಯಕ್ಕೆ ಹಾಕಿದ್ಮೇಲೆ ಚಳಿಯೋ ಮಳೆಯ ಕಾಯ್ಬೇಕಲ್ಲ. ಇಲ್ಲಾಂದ್ರೆ ಆ ಇನ್ಸ್ಪೆಕ್ಟರ್ ನನ್ನ ಬೊಬ್ಬುರಿ ಬಿಡ್ಬೇಕಲ್ಲ ಮರ್ರೆ. ಕಾಫಿ ಕಾಫಿ ಬೆಸ್ಟ್ ಇತ್ತು. ಕುಂದಾಪುರ ಕಾಫಿ ಕೊಡ್ದಾಗ ಆಯ್ತು ಕಾಣಿ. ಕಾಫಿ ಕುಡಿಯಲಿದ್ದ ಶಿವಮೊಗ್ಗದ್ದು. ನೀವು ಶಿವಮೊಗ್ಗದವ್ರ? ಅಲ್ಲ, ಅಮ್ಮನ ಮನೆ ಇತ್ತು. ಶಿವಮೊಗ್ಗ ಅನ್ಕೊಂಡು ನೆನಪಾತ್ ಕಾಣಿ. ಅಲ್ಲಿ ಗಾಂಧಿನಗರದ 3ನೇ ಕ್ರಾಸಲ್ಲಿ ನಮ್ಮ ಚಿಕ್ಕಪ್ಪನ ಮನೆ ಇತ್ತು. ನಿಮ್ಗೆ ಗೊತ್ತಿತ್ತ? ಇಲ್ಲೇ ನಮ್ಮ ಚಿಕ್ಕಪ್ಪ ನಿಮ್ಗೆ ಹೆಂಗೆ ಗೊತ್ತಿರ್ತ? ಅವ್ ಭಯಂಕರ ಶ್ರೀಮಂತ ಮಾರ್ರೆ. ಔಷಧಿ ಮನಿ ಎಲ್ಲ ಜೋರಿತ್ತು. ಒಂದು ಬಾರಿ ಎಂತ ಆಯ್ತು ಅಂತಾರದ್ರ ಅದು. ನಾ ಬಂದಿದ್ದೆ ಅಂತ ಪಾಪ ಕೊಲೆ ಪತ್ತೆದಾರಿಕೆಗೆ. ಅವಳು ಹೆಸರು ಅಂತ ಆಯ್ತು ಮಾರ್ರೆ. ಜಾಹ್ನವಿಯ ಜಾಹ್ನಕಿಯ. ಶಾರದಿ. ನಿಮ್ಮ ಸಂಬಂಧವಾ? ಇಲ್ಲೇ. ನಿಮ್ಮ ಪರಿಚಯವ? ಹಾಗಾಗಿ ಮದುವೆಗೆ ಉಪನಯನಕ್ಕೆ ಹೋದಾಗ ಮಾತಾಡ್ತಿದ್ದು. ಹಾಯ್, ಇಲ್ಲಿ ಕೇಳಿ. ನಾವು ಮನೆ ಬಿಟ್ಟು ಹೊರಗೆ ಹೋಗದೆ ಅಪರೂಪ. ನಮ್ಮ ಕೆಲಸವೇ ನಮ್ಗೆ ಈ ಬೆಟ್ಟದಷ್ಟು ಇರುತ್ತೆ. ಅಂಥದ್ರಲ್ಲಿ ಆಚೀಚೆ ಮನೆಯವ್ರ ವಿಷಯ ಮಾತಾಡ್ಸೋಷ್ಟು ಪುರುಷತ್ವ ಎಲ್ಲಿರುತ್ತೆ ನಮಗೆ? ನೀವ್ಯಾರು? ನಾನು ಈ ಮನೆ ಯಜಮಾನ್ತಿ ಗಂಗಮ್ಮ. ಇವನು ನನ್ನ ಮಗ ಬಾಬಣ್ಣ. ಇವಳು ನನ್ನ ಸೊಸಿ. ಎಷ್ಟು ವರ್ಷದಿಂದ ಇಲ್ಲಿದ್ರಿ? ಸುಮಾರು 40 ವರ್ಷದಿಂದ. ಈ ಹೋಟೆಲ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ಇದು ಹೋಟ್ಲಲ್ಲ ಮನೇನೆ. ನೀವೆಂತ ಹೇಳುದು ಮಾರ್ರೆ? ಇದು ಹೋಟೆಲ್ ಅಲ್ವಾ? ನಿಮ್ಮಲ್ಲಿ ಜನ ಬಾಪು ಸುಳ್ಳ. ನಿಮ್ಮ ಅಲ್ಲಿ ಬ್ಯಾಸ್ಕಿಲ್ ಅಂತ ನಿಮ್ಮ ರೂಮಿಗೆಲ್ಲ ಭಯಂಕರ ಡಿಮ್ಯಾಂಡ್ ನಂಬರಲ್ಲ. ಏನೋ ಆ ಪರ್ವತದ ಈಶ್ವರನ್ ದಯೆಯಪ್ಪ. ಮಸ್ತ್ ಗಂಟು ಮಾಡಿದ್ರಿ ಅಲ್ದ? ಏಯ್, ಆ ಯಜಮಾನ್ಗೆ ನಿನಗೆ ಯಾಕೆ? ಅದು ಸರಿ ಬಿಡಿ. ನಾ ಬಂದದ್ದೆ ಅಂತಕ್ಕಪ್ಪ ಶಾರದಿ ಕೊಲಿ. ನಿಮ್ಗೆ ಸುಬ್ರಾಯ ಭಟ್ರ ಪರಿಚಯ ಇತ್ತು? ಸುಮಾರು 40 ವರ್ಷದಿಂದ ಇಲ್ಲಿದ್ರಿ. ಆಗ್ಲೇ ಹೇಳಿಲ್ಯಾ ನಾವು ಕಂಡೋರ್ ವಿಷಯ ಕಾಲ್ ಕೇರ್ಕೊಂಡು ಹಾಪದಿಲ್ಲ ಅಂತ? ಆಯ್ತು ಬಿಡಿ. ಹಾಯ್ ರಾಯ್, ನಿಮ್ಮ ಹೆಸರೆಂತ? ಹೆಸರು ಬಾಬಣ್ಣ. ನಿಮಗೆ ಶಾರದಿ ಪರಿಚಯ ಇತ್ತ? ಹಾಯ್, ಅವನಿಗೆ ಯಾಕಿರುತ್ತೆ ಶಾರದಿ ಪರಿಚಯ? ಶಾರದಿ ಪರಿಚಯ ಬಹಳ ಗಣಸರಿಗಿದ್ದದ್ದೇ ಅವಳು ಸಾಯಲಿಕ್ಕೆ ಕಾರಣ ಅಂತ ಒಂದು ಗುಮಾನಿ. ಅದಕ್ಕೆ ನಿಮ್ಮ ಮಗನ ಕೇಳ್ದೆ. ಹಾಯ್, ನೀವೆಂತ ನಕ್ಕಿದ್ ಮಾರ್ರೆ? ಕಂಡೋರ್ ಮಾತಿಗೆ ನಗೋದಂದ್ರೆ ಅವ್ರಿಗೆ ಬಾಳ ಖುಷಿ. ಅಲ್ಲ, ನೀವೆಲ್ಲವರು ರಾಯ್ರೆ? ನಾನು ಮಡಿಕೇರಿ ಅವನು ಇನ್ಸ್ಪೆಕ್ಟರ್. ನಾನು ಇನ್ಸ್ಪೆಕ್ಟರ್ ಅಲ್ಲ ಮಾರ್ರೆ, ಸಬ್ ಇನ್ಸ್ಪೆಕ್ಟರ್. ಇನ್ನು 2 ಸ್ಟಾರ್. ನೀವು ಬಂದು ಎಷ್ಟು ದಿನ ಆಯ್ತು? ನಾನು ಬಂದ ಒಂದು 5 ದಿನ ಆಯ್ತು. ಅಂದ್ರೆ ಕೊಲೆ ಆಗೋಕ್ ಮುಂಚೆ ನೀವು ಇಲ್ಲಿದ್ರಿ? ಬಾಬಡ, ನಿಮ್ಗೆ ಅವ್ರ ಪರಿಚಯ ಇತ್ತ? ಎಲ್ಲಾದ್ರೂ ಕಂಡಿದ್ರ? ಆದ್ರೂ ರೂಮ್ ಕೊಟ್ರಿ? ಇಲ್ಲಿ ಬಪ್ಪು ಮನೆಯದೆಲ್ಲ ಪರಿಚಯ ಇದ್ದೇ ರೂಮ್ ಕೊಡಕಾತ? ಅದು ಸರಿಯಪ್ಪ, ಕಾಸು ಕೊಟ್ರಾಯ್ತು, ಕೊಲೆಗಾರನಿಗೂ ರೂಮ್ ಕೊಡ್ತೀರಿ ಅದ? ಅಂದ್ರೆ ನಿಮ್ಮ ಮಾತಿನ ಅರ್ಥ? ಏನಿಲ್ಲ ಬಿಡಿ. ಅದೇನು ನೀವೆಲ್ಲಿ ಬಂದದ್ದು? ಅದು ಕುಮಾರ ಪರ್ವತ ನೋಡೋದಕ್ಕೆ. ನಿಮ್ಮಲ್ಲೂ ಇತ್ತಲ್ಲ ಮರ ಪರ್ವತ? ಅದು ಅಲ್ಲ, ನಿಮ್ಮಲ್ಲಿ ಪರ್ವತ ಈ ರೀತಿ ಇರ್ತಿಲ್ಯಾ? ಜುಲೈನಲ್ಲಿ ಮಳೆಗಾಲ ನಿಮಗೆ ತಿಳಿತಿಲ್ಯಾ? ನಿಮ್ಮಲ್ಲಿ ಮಾರ್ಚ್ ತಿಂಗಳಲ್ಲಿ ಮಳೆಗಾಲ ಬತ್ತ? ನಿಮ್ಮ ಶಾರದಿ ಗೊತ್ತುಂಟಾ? ಅಯ್ಯ, ನಾನು ಬಂದು ಇನ್ನೂ 5 ದಿನ ಆಗಲಿಲ್ಲ. ಶಾರದಿ ಪರಿಚಯ ಹಾಕುದು 5 ಕ್ಷಣ ಸಾಕು ಬರ್ರೆ. ನಾನೇ ಒಂದು ಬಾರಿ ಬಿದ್ದಿದ್ದೆ. ಎಂತ ಆಯ್ತು ಅಂತಂದ್ರೆ, ಬೈಕ್ ಮೇಲೆ ಹೋಗ್ತಾ ಇದ್ದೆ, ಅಡ್ಡ ಬರುದ ರಂಡಿ ಹೆಂಡೆ. ಎಂತದ ಹೇಳಿ ಬರ್ರೆ, ಮಸ್ತ್ ಹೆಂಗ್ಸ. ನಾ ಬಂದಿದ್ದೆ ಅಂತಕ್ಕಪ್ಪ ಕೊಲೆ ಪತ್ತೆದಾರಿಕೆಗೆ. ನಿಮಗೆ ಅವಳು ಪರಿಚಯ ಇಲ್ಲ? ಆಯ್ತು. ರಾಯ್ರೆ, ನಿಮ್ಗೆ ಶಾರದಿ ಪರಿಚಯ ಇತ್ತು? ನಾನು ಬಂದಿದ್ದೆ ಇವತ್ತು ಬೆಳಿಗ್ಗೆ. ಅಂದ್ರೆ ಹೆಣ ಸಿಕ್ಕಿದ್ ಮರುದಿನ?
ಅದಕ್ಕೆ ಮುಂಚೆನೆ ನೀವು ಇಲ್ಲಿ ಯಾಕೆ ಬಂದಿರೋಕ್ಕಾಗ? ಏನ್ ಹೇಳ್ತಾ ಇದ್ದೀರಿ? ಹೋಗ್ಲಿ ಬಿಡಿ. ಈ ಹುಡುಗರು ಯಾರು? ನಾವು ಮೈಸೂರಿನವರು. ಇಲ್ಲಿಗೆ ಅಂತ ಮಜಾ ಮಾಡಕ್ ಬಂದದ್ದ? ಮಂಗಳೂರಿಗೆ ಹೊರಟಿದ್ವಿ. ಅಲ್ಲ, ಮಂಗಳೂರಿಗೆ ಹೋಗಕ್ಕೆ ಸುಬ್ರಹ್ಮಣ್ಯ ರೂಟ್ ಹತ್ರ ಅಲ್ವಾ ಅದು ನಿನ್ನ ಹೆಸರೆಂತ? ಹರ್ಷ. ಅವನ ಹೆಸರು ಕಿರಣ್. ನಾನು ಅವನು ಕೇಳ್ತಿದ್ದೆ. ಕಿರಣ. ಇವು ನಿನ್ಗೆ ಏನಾಗ್ಬೇಕು? ಫ್ರೆಂಡ್. ಎಂತ ಬಸ್ಸಿಗೆ ಬಂದಿದ್ದ? ಬೈಕಲ್ಲಿ. ಬೈಕ್ ಎಲ್ಲಿತ್ತು? ಬೈಕು ಕಟ್ಟಿಯಲ್ಲಿ. ಅಲ್ಲಿ ಯಾಕಿತ್ತು? ಇಲ್ಲಿ ಯಾಕೆ ತರ್ಲಿಲ್ಲ? ಇತ್ತು ಅದಕ್ಕೆ. ಹ್ಯಾಂಗ್ ಕೆಡ್ತು ಅದು ಅದು ಹ್ಯಾಂಗ್ ಕೆಡ್ತು? ಅದು ನೀನ್ ನಪ್ಪಿ ನಾಡ್ ಹ್ಯಾಂಗ್ ಕೆಡ್ತು? ಮಳೆ ಗೊತ್ತಾಗ್ದೆ ಬೈಕ್ ಎಮ್ಮಿ ಡಿಕ್ಕಿ ಹೊಡೆದು ಸ್ಕಿಡ್ ಆಗಿತ್ತು. ಡಿಕ್ಕಿ ಹೊಡೆದದ್ದು ಎಮ್ಮಿಗ ಮನುಷ್ಯಂಗ? ಎಮ್ಮಿಗೆ. ರಂಡಿ ಮದ ಸುಳ್ಳು ಹೇಳ್ತೀರ? ಏನಾಯ್ತು ಅವ್ಗೆ? ಪೆಟ್ಟಾಯ್ತು. ನಾನು ಅವನು ಕೇಳ್ತಿದ್ದೆ. ಅವನಿಗೆ ಮೈ ಸರಿ ಇಲ್ಲ. ಎಂತ ಆಗಿದೆ ಅವ್ಗೆ? ಜ್ವರ. ಎಂತ ಜ್ವರ? ಕಾಮ ಜ್ವರವ? ಏನ್ ಹೇಳ್ಬೇಡಿ ನೀವು. ಗೋಳಿ ಮಗನೇ, ನಿನ್ನ ಗಾಡಿ ನಂಬರ್ CKR 9093 ಅಲ್ದ? ಸುವರ್ಣ ಕಟ್ಟಿ ಸೂಳಿ ಸುಂದ್ರಿ ಮನೆ ಎದುರಿಗೆ ಮೊನ್ನೆ ರಾತ್ರಿ ನಿನ್ನ ಬೈಕ್ ನಿಂತಿರ್ಲಿಲ್ಲ? ಅದು ನೋಡಿ, ನಾನು ಇಲ್ಲಿಗೆ ಬಂದಾಗ ನೀವೆಲ್ಲ ಆ ಕಡೆ ಬಂದ್ರಿ. ಅಲ್ಲಿ ಅಂತ ಇತ್ತು? ಅಲ್ಲಿ ಕೊಟ್ಟಿಗೆ ಇತ್ತ. ಈ ಮನೇಲಿ ಕೊಟ್ಟಿಗೆ ಬೇರೆ ಇತ್ತ? ಇತ್ತ. ನಾನೊಮ್ಮೆ ನಿಮ್ಮ ಮನೆ ಸುತ್ತ ನೋಡ್ದು. ಹೋಗ್ಬೇಕು. ಹೋಗ್ಬೇಕು. ನನ್ನ ಊಹೆ ಸುಳ್ಳಾಗಿಲ್ಲ. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮೊಳಗಿನ ಎಷ್ಟೊಂದು ವಿಚಾರಗಳನ್ನು ಹೊರಗೆಳೆದು ಬಿಟ್ಟ ಅಲ್ಲ? ಖಂಡಿತ. ಆ ರಂಡಿ ಸತ್ತು ನಮ್ಮ ಜೀವ ತಿಂತಿದ್ಲು. ನಿಮ್ಮ ಕೊಟ್ಟಿಗೆಯಲ್ಲಿ ಹಂದಿ ತಲೆ ಇದ್ದಿದ್ದ ನನಗೆ ಯಾಕೆ ಹೇಳಲಿಲ್ಲ ನೀವು? ಎಂತ ಆಯ್ತು ಅಂದ್ರೆ ಒಂದು ಕೊಲೆ ತನಿಖೆ ನಡೆಯುವಾಗ ಏನನ್ನೂ ಮುಚ್ಚಿಡಕ್ಕಾಗಂತ ನಿಮ್ಗೆ ತಿಳಿದಿಲ್ಲ? ತಪ್ಪಾಯ್ತು ಮಾರ್ರೆ. ಆ ಹಂದಿ ತಲೆನ ಕೊಲೆಗಾರನೇ ಯಾಕೆ ತಂದಿಡಕ್ಕಾಗ? ಅಯ್ಯೋ, ನಿನ್ ಮಾತು ಕೇಳ್ತಿದ್ರೆ ನಡ್ಕನೆ ಬರುತ್ತ ಮರಯ್ಯ. ಶಿವಮೊಗ್ಗದ ಜೈಲಿಂದ ಆಸ್ಪತ್ರೆ ಹೋಗುವಾಗ ಒಬ್ಬ ಕೈದಿ ತಪ್ಪಿಸ್ಕೊಟ್ಟಿದ್ದವನು. ಅವನ ತಲೆ ಸರಿ ಇಲ್ಲೇ, ಅವನು ಹೆಂಗಸರು ಕಂಡ್ರೆ ಆತಿಲ್ಲೇ 2 ಕೊಲೆಯೊಳು ಸಿಕ್ಕಾಕೊಂಡಿದ್ದ ನಂಬರು. ಅವನನ್ನ ಹೋಮಿ ಸೈಡಿಯಲ್ ಮ್ಯಾನಿಯಾಕ್ ಅಂತ ಕರೀತರು. ಒಂದು ರೀತಿ ನರರಾಕ್ಷಸ ಅಂದ್ರು. ಅವನು ಇಲ್ಲಿಗೂ ಬಂದಿರ್ಕು ಅಂತ ನಮ್ಮ ಡಿಪಾರ್ಟ್ಮೆಂಟ್ ಸುದ್ದಿ ಇತ್ತು. ಅಷ್ಟೇ ಅಲ್ಲ, ಶಾರದಿ ಕೊಲೆ ಅವನೇ ಯಾಕೆ ಮಾಡಿರ್ಕಾಗ, ಅವನು ಇಲ್ಲಿಗೆ ಯಾಕೆ ಬಂದಿರ್ಕಾಗ? ಹಾಯ್ ಹಾಯ್, ನೀವು ಯಾಕೆ ಬೇಡ ಮಾರ್ರೆ. ನಿಮ್ಮ ರಕ್ಷಣೆಗಂತಲೇ ಡಿಪಾರ್ಟ್ಮೆಂಟ್ ನನ್ನನ್ನು ಕಳಿಸಿದ್ದು. ಅಲ್ಲ, ಅವನು ಇಲ್ಲಿಗೆ ಬರ್ತಾನೆ ಅನ್ನೋದೇನು ಗ್ಯಾರಂಟಿ? ಶಾರದಿ ಹೆಣದ ಬಳಿ ಸಿಕ್ಕಿದ್ದ ಡೈರಿಲಿ 3 ಹೆಸರು. ಒಂದು ಶಾರದಿದು, ಇನ್ನೊಂದು ಯಾರದ್ದು ಮರಯ್ಯ? ಯಾರ್ದಿರ್ಬಂದು ನಮಗೂ ತಿಳಿತಿಲ್ಲ. ಯಾಕೆಂದ್ರೆ ಅವನ ಅಕ್ಷರ ಗೀಚ್ ಬಿಟ್ಟಿದ್ದ. ಆದ್ರೆ ಅಡ್ರೆಸ್ ಮಾತ್ರ ಇಲ್ಲಿದೆ ಇತ್ತು. ಆ 2ನೇ ವ್ಯಕ್ತಿ ನಿಮ್ಮಲ್ಲೇ ಯಾರಾದ್ರೂ ಒಬ್ಬ ಯಾಕಿರ್ತಾಗ? ಏ ಹುಚ್ಚ ಮೆಕ್ಕನೆಸ್ ಕೇಳ ಮಾರ್ರೆ. ಕಿರಣ್, ಕಿರಣ್, ನಾವು ಮೈಸೂರಿಗೆ ಹೋಗ್ಬೇಕು. ಅಮ್ಮನ್ನ ನೋಡ್ಬೇಕು. ಸೇತುವೆ ಬಳಿ ಏನೋ ಶಬ್ದ, ನಾನು ನೋಡ್ಬೇಕಾ? ಇರು ಮಾರ, ನಾನು ಬರ್ತೆ. ಈ 40 ವರ್ಷದಲ್ಲಿ ಇಂಥ ಮಳೆನ ನಾನು ಎಂದೂ ಕಂಡದ್ದಿಲ್ಲ. ದೇವಾ, ನೀನ್ ಎಂತ ಗೊತ್ತೇನು? ಅಬ್ಬೇ, ಸೇತುವೆ ಮುರಿದು ಬಿಟ್ಟು ಅಷ್ಟು ಬಲವಾದ ಹಗ್ಗ ಕಟ್ಟಾಗೋದು ಅಂದ್ರೆ ಅಂತ ಅದು ಕಟ್ಟಾದ್ದಲ್ಲ. ಈಗ ಎಂತ ಮಾಡೋದು ಮಾರ್ರೆ? ನಾ ಸ್ಟೇಷನ್ಗೆ ಹೆಂಗೆ ಹೋಗೋದು? ಬೇರೆ ದಾರಿ ಇತ್ತ? ಇಲ್ಲ ಮಾರ್ರೆ. ಈಗ ಎಂತ ಮಾಡೋದು ಮಾರ್ರೆ? ನಂಗೆ ಈಗ ತಿಳಿತು, ಅದು ಸೇತುವೆ ಹಗ್ಗ ಕಟ್ಟಾದದ್ದಲ್ಲ. ಅಂದ್ರೆ ಯಾರು ಸೇತುವೆ ಹಗ್ಗ ಕಟ್ಟು ಮಾಡುದು? ಯಾಕೆ ಮಾಡಿದ್ದು? ನಿಂಗೆ ಅಷ್ಟು ತಿಳಿದಿಲ್ಲ ಮಾರಾಯ. ನಮಗೆ ಹೊರ ಜಗತ್ತಿನ ಸಂಪರ್ಕ ಸಿಕ್ಕುಕಾಗ ಅಂತ. ಯಾರು ಮಾಡಿದ್ದು? ಒಬ್ನೇ. ಯಾರು? 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 ಕೊಲೆಗಾರ. ಅವನು ಹೊಳಿ ದಾಟಿಲ್ಲಿಗೆ ಬಂದಂತ. ಕೊಲೆಗಾರರಿಂದ ನಮ್ಮನ್ನು ಕಾಪಾಡಕ್ ಬಂದವನು ಕಡುತ್ತ ನಿದ್ದೆ ಹೊಡಿತಿದ್ದ. ಅಲ್ಲ ಬಾಬಣ್ಣ,
ಕಾರಿಗಾರನ ಭಯ. ಎಂತ ತೆಂಗಿಂತ ಬರ್ತಾರೆ ಶಿವಮೊಗ್ಗಕ್ಕೆ ಹೋದೆ. ಇಲ್ಲಿ ಮಳೆ ಕಡಿಮೆ ಆಗಿ ಸೇತುವೆ ಸರಿ ಹೋಗ್ಬೇಕು ಒಂದು 6 ತಿಂಗಳು ಬೇಕು. ಇವಳು ಶಿವಮೊಗ್ಗ ಕೊತ್ತೆ ನಂಗಿಲ್ ಒಬ್ಬಳೆ ರೂಪಾಯಿ ಆದ್ರೂ ನಾವು ಹೋದೆ. ಅವಳುದು ಎಂತಕ್ಕೆ ನಾವೆಲ್ಲ ಇಲ್ಲ. ಆ ಸೇತುವೆ ತುಂಡ ಅಂದೇ ಆದದ್ದು. ಏನು ಇವರಿಗೆಲ್ಲ ಹೆದರಿಕೆ ಹಾಕಕ್ಕೆ ಶುರುವಾಯಿತು. ಇವನು ಅಭಿಷೇಕ್ ಕಾಪಿ ಕೊಡ. ಬಬ್ಬಣ ಯಾವ ನಮ್ನಿಗೆ ಹೊಡಿತಿದ್ದ ಕಾಣ ಬರ್ಕಿ ಹೊಡಿತಿದ್ದ. ಕಾಪಿ ಮರ್ರೆ ಕಾಪಿ ಕಾಪಿ. ನಾ ಎಲ್ಲಿದ್ದೆ ಮರ್ರ? ಸ್ಟೇಷನಲ್ಲಂತೂ ಅಲ್ಲ ಮರ್ರ. ಅಲ್ಲ ಮರ್ರ, ನಂಗೆ ಇಷ್ಟು ಒಳ್ಳೆದಿದ್ದೆ ಹೆಂಗ್ ಬಂತು ಮರ್ರ? ಅಂದ್ರೆ ನಂಗೆ ಮನೇಲಿ ನಿದ್ದೆ ಬರ್ತಿಲ್ಲ. ನಾನು ನಿದ್ದೆ ಮಾಡಕಂದ್ರೆ ಸ್ಟೇಷನ್ಗೆ ಹೋಗ್ತೆ. ಅಲ್ಲ ಹಾರಿ ಬಿದ್ರಲ್ಲ ಇಂತ ಸ್ವಪ್ನ ಬಿತ್ತ. ಹೌದು ಮರಯ್ಯ, ನಾನು ಗೌರಿ ಕೊಳದತ್ರ ಹೋಗಿದ್ದೆ. ಅಲ್ಲಿ ಅವಳು ಹೆಣ ಬಿದ್ದಿತ್ತು. ಅಲ್ಲೇ ಪೋದಿ ಒಳಗೆ ಬಟ್ಟಿ ರಕ್ತ ತೊಟ್ಟಿಟ್ಟಿರೋ ಕೊಡುಕೊತ್ತಿ ಬಿದ್ದಿತ್ತು. ಹೆಕ್ಕಳಣ ಅಂತ ಬಾಕ್ತೆ ಯಾರೋ ಬಿದ್ರು ನನ್ನ ಮೈ ಮೇಲೆ. ಕೊತ್ತಿಸ್ಕೊತೆ ಬಂದಿದ್ರು. ಕಾಡ್ತೆ ಬಾಗಿರ್ತಮ್ಮ ಕಾಡು ಹಿಡಿದು ನಿಂತಿದ್ರ. ಹಾಯ್ ನಿಮ್ಮ ಕತೆ ನಿಲ್ಸಿಕಮ್ಮ. ಹೆಂಗಸರನ್ನ ಎಷ್ಟು ಹೆದರಿಸ್ತ್ರಿ ಮಾರ್ರ. ಹೆದರಿದ್ರ ಬಾಗಿರ್ತಮ್ಮ? ಅಯ್ಯೋ ನನ್ನ ಬುದ್ಧಿಯೇ, ಎಂತ ಮಾಡೋದು ಮಾರ್ರೆ, ಪೊಲೀಸರು ಬೀಳೋದಲ್ಲ ಕಳ್ಳರ ಸೊಪ್ಪುವೆ. ಕಾಫಿ ಬೆಸ್ಟ್ ಇತ್ತ. ಉಳಿದವ್ರಲ್ಲ ಅಲ್ವಾ? ಅವರೆಲ್ಲ ಅವರೇ ರೂಮ್ನಲ್ಲಿ ಇದ್ರ. ಅಲ್ಲ ಸೇತುವೆ ಹಗ್ಗ ತುಂಡಂತ ಎಲ್ಲರದ್ದು ಉಸಿರು ಎಡಗ್ ಹೋಗಿರ್ತಲ್ಲ ಬಾಬಣ್ಣ. ಅಲ್ಲ ಮಾತಿಗೆ ಅಂತೆ ಈ ಮಳೆಗಾಲ ದಿನ ಎಲ್ಲರನ್ನ ಮನೆಯೊಳಗೆ ಸೇರಿಸ್ಕೊಂಡಿದ್ರಲ್ಲ, ಅವ್ರ ಬಗ್ಗೆ ನಿಮಗೆ ಎಂತ ಗೊತ್ತಿತ್ತು? ಅವರಲ್ಲೇ ಒಬ್ಬ ಕೊಲೆಗಾರ ಯಾಕಿರುಕಾಗ? ನಂಗಂತೂ ಆ ಮಿಲ್ಟ್ರಿ ಮೇಲೆ ಅನುಮಾನ. ಯಾಕೆ? ಈ ಸುಮ್ಮನೆ ಮರೈತೆ. ಅವು ಸ್ವಲ್ಪ ಮಾತು ಜಾಸ್ತಿ. ನನಗಂತ ಹುಡುಗನ ಮೇಲೆ ಅನುಮಾನ ಕಣೆ. ಯಾರು? ಆ ಕೆಂಪು ಶರ್ಟ್ನವನ? ಅಲ್ಲಲ್ಲ ಇನ್ನೊಬ್ಬ. ಅವೇನೋ ಗುಟ್ಟು ಮಾಡ್ತಿದ್ದ, ಮತ್ತೊಬ್ಬನ ಬಾಯಿ ಕಟ್ ಹಾಕ್ತಿದ್ದ. ಅವರಿಬ್ರು ಸೇರಿ ಏನೋ ಕಿತಾಪತಿ ನಡೆಸ್ತಿದ್ರ. ಈ ದೊಡ್ಡವ್ರ ಮನೆ ಮಕ್ಕಳು ನೋಡಿ ನುಂಬು ಕಾತಿಲ್ಲ. ಆ ಪೇಪರಿ ಬರೀತಾನಲ್ಲ ಅವ ಹೆಂಗೆ? ಅವ್ ಪಾಪದವ ಬಿಡಿ. ಆಗಿರ್ತಮ್ಮ, ಅಂತವ್ರನ್ನೇ ನಂಬೋಕಾಗ. ನಾವು ಯಾರ ಮೇಲೆ ನಂಬಿಕೆ ಇಟ್ಟಿರ್ತೀವೋ ಅವರೇ ಡೇಂಜರ್ ಕಾಣೆ. ಅದು ಹೌದು ಕಣೆ. ಆ ಕೊಡಿಕೆರೆ ತಿಮ್ಮಪ್ಪ ಮಗನ ಕತಿ ಕಾಣ್ತೀರಾ? ದೇವ್ರಂತ ಮನುಷ್ಯ, ಅಂತವ ಇಂತವ ಅಂದ್ರೆ ಕಡಿಲ ಅವ್ ಮಾಡಿದ್ದೆ ಅಂತ. ಓಯ್ ನಿದ್ದೆ ಬರ್ಲಿಕ್ಕೆ? ಈ ಮಳೆಗೆ ಈ ಮಳೆ ಹೊಳೆ ಗಲಾಟೆಯಲ್ಲಿ ಇದು ಬೆಳಗ್ಗೆನೋ ರಾತ್ರಿನೋ ಒಂದು ಗೊತ್ತಾಗ್ತಿಲ್ಲ. ವರ್ಷ ನಿಮ್ ಸ್ನೇಹಿತ ಹೇಗಿದ್ದಾನೀಗ? ಜ್ವರ ಬಿಟ್ಟಿದೆ, ಮಲಗಿದಾನೆ. ನನಗೊಂದು ದೊಡ್ಡ ಹಾಲಿದ್ರೆ ಕೊಡಿ, ನಾನು ಮಲಗಿಬಿಡ್ತೀನಿ. ಊಟ ಬೇಡ, ಹಸುವೆ ಇಲ್ಲ. ನಂಗೂ ಅಷ್ಟೇ ಹಸುವೆ ಇಲ್ಲ. ಸೇತುವೆ ಹಗ್ಗ ತುಂಡಂತೆ ಎಲ್ಲರದ್ದು ಹಸಿ ಹುಡುಗ ಹೋಗಿರ್ಬೇಕು. ಆ ಬಾಬಣ್ಣ, ನಾನು ಕೆಲಸ ಮಾಡ, ನಾನು ಚೂರು ಹೊಳಿದಂತ ಹೋಗುತ್ತೆ ಆಯ್ತಾ? ಜಾಗ್ರತೆ ಮಾಡ್ರೆ. ನಂಗೊಂದು ಕೊಡಿ, ಒಂದು ಟಾರ್ಚ್ ಇದ್ರೆ ಕೊಡಿ. ಹಾ ಬಿಜಾಪುರ ಬರಗಾಲ ಅಂತ ಬೆಂದು ಹೋಗ್ತಿದ್ರೆ ಉಳ್ಳಾಗಡ್ಡಿ ಪಿಟೀಲ್ ನುಡ್ಸ್ತಿದ್ ನಮ್ರು. ಹಂಗಾತ್ಮಾರ ಇವ್ರ ಕತ್ತಿ. ನಮಗ್ ಸೇತುವೆ ಕೊಟ್ಟಾಯ್ತವ ಅಂತ ತಿಂತಿ ಇವರಿಗೆ ಸಂಗೀತ ಮಾಡ್ರೆ. ಕೊಡಿ ಕೊಡಿ ಬ್ಯಾಟ್ರಿ ಹೋಗುತ್ತೆ. ನನ್ನ ಸ್ನೇಹಿತ ಪೇಪರ್ಗಳು ಹಾಕಿರ್ಬೇಕು, ಅವನಿಗೆ ಒಬ್ಬನೇ ಭಯ.
ಎಂತ ಅತ್ಯ 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 ಎಂತದೆ ಅಪ್ಪಿಗೆ ಎಂತ ಆಯ್ತಾ? ಹಾ? ಎಂತ ಆಯ್ತು ಅಪ್ಪಿಗೆ? ಹಾ? ಅಯ್ಯೋ! ಬಾಬಣ್ಣ ಎಂತ ಏನಾತ? ಏನು? ಏನಾಯ್ತು ಬಾಬಣ್ಣ? ಹಾ? ನೆನಪು ಮಾಡ್ಕೊಳ್ಳಿ ಬಾಗಿತ್ತಮ್ಮ, ನೆನಪು ಮಾಡ್ಕೊಳ್ಳಿ. ನನಗೆ ಅಂತೂ ನೆನಪಾಗ್ತಿಲ್ಲ. ನಿಮ್ಮತ್ತಿ ಕೊಲೆಯಾದಾಗ ಆಗ್ತಾನೆ ನೀವು ಪಡಸಾಲೆ ಬಂದಿದ್ರಿ. ಅವ್ರ ಸುತ್ತಮುತ್ತ ನೀವು ಯಾರು ಕಂಡ? ಇಲ್ಲ ಮಾರಾಯ, ರೇಡಿಯೋದಲ್ಲಿ ಜೋಡಾಗಿ ಹಾಡು ಬರ್ತಾ ಇತ್ತು. ನಂಗೆ ಯಾವ ಶಬ್ದ ಕೇಳಬೇಕು ಸಾಧ್ಯ ಇರ್ಲಿಲ್ಲ. ಹಾ, ಅದು ಕೊಲೆಗಾರಂದೇ ಹಿಡಿಯುತ್ತೆ. ಹಾ, ಹಾಗೆ ಯಾವ್ದೋ ಒಂದು ಬಾಗ್ಲು ಹಾಗೆ ತೆಗೆದಂಗ್ ಶಬ್ದ ಆಯ್ತು. ಬಾಗ್ಲು? ಯಾವ ಬಾಗ್ಲು? ನೆನಪಾಗ್ತಿಲ್ಲ. ನೆನಪು ಮಾಡ್ಕೊಳ್ಳಿ ಬಾಗಿತ್ತಮ್ಮ, ನೆನಪು ಮಾಡ್ಕೊಳ್ಳಿ. ಈ ಮನೆಗೆ ಒಳಗೊಬ್ಬಕ್ಕೆ ಹೊರಗೊಬ್ಬಕ್ಕೆ 7 ಬಾಗ್ಲಿತ್ತು. ಅದೇ ತೊಂದರೆ ಕಾಣಿ. ಈ ಮನೆಗೆ ಯಾವುದೇ ಭಾಗದ ಒಳಗೆ ಬಂದು ಯಾವುದೇ ಭಾಗದ ಹೊರಗೆ ಹೋದ್ರು ಯಾರಿಗೂ ತಿಳಿತಿಲ್ಲ ಅಲ್ದ? ಹಾ, ಹಾಗೆ ಯಾರು ಸಿಳ್ಳೆ ಹಾಕ್ತಾ ಇದ್ರು. ಸಿಳ್ಳು? ಎಂತ ಸಿಳ್ಳು? ಯಾವ್ದೋ ಹಾಡಿಂದು. ಬಾಬಣ್ಣ, ನೀನ್ ಚೆನ್ನಾಗಿ ಸಿಳ್ಳು ಹಾಕದ ನಾ ಕೇಳಿದ್ದೆ. ಅಂದ್ರೆ ಅಂತ ನನ್ನ ಅಪ್ಪಿ ನಾನೇ ಕೊಂದೆ ಅಂತಲ? ನಾನಿನ್ನು ಯಾವುದೇ ತೀರ್ಮಾನಕ್ಕೂ ಬಂದಿಲ್ಲ. ಅಲ್ಲ, ಅವಳೇನೋ ಹೊಲಪ್ಲಪ್ಪ ಬಾಗಿರತ್ತೆ, ಅದಕ್ಕೆ ನೀವು ಹಂಗೆ ಹೇಳುದಾ? ಇಲ್ಲ ಇಲ್ಲ, ಕಿವಿಯಲ್ಲಿ ಇನ್ನೂ ಕೊರಿತಿತ್ತು. ನರಿ ಸಿಳ್ಳೆ ಹಾಕೋಂಗೆ, ಹೆದರಿಕೆ ಹುಡ್ಸೋ ಹಾಗೆ. ಎಲ್ಲಿಂದ ಬರ್ತಿತ್ತು ಅಂತ ಏನಾದ್ರು ನೆನಪಿತ್ತ? ನಂಗೆ ನೆನಪಾಗ್ತಿಲ್ಲ. ನೆನಪು ಮಾಡ್ಕೊಳ್ಳಿ ಬಾಗಿರ್ತಮ್ಮ, ನೆನಪು ಮಾಡ್ಕೊಳ್ಳಿ. ನಿಮಗೆ ಆಗ್ತಾ ನೆನಪು ಮಾಡ್ಕೊಳ್ಳಿ. ನಂಗೆ ನೆನಪಾಗ್ತಿಲ್ಲ, ಆಗ್ತಿಲ್ಲ. ಅವಳಿಗೆ ಯಾಕೆ ಕ್ಲಾಸ್ ಕೊಡ್ತೀರಿ ಮರ್ರೆ? ಅವಳು ಮೊದ್ಲೇ ತಲೆ 12 ಆಣೆ ಆಗಿತ್ತು. ಅವಳು ಪಾಡಿಗೆ ಅವಳು ಬಿಡುಕಾಗ್ತಿದ್ಯ? ಆಗ್ತಿಲ್ಲ. ಇದು ಕೊಲಿ ತನಿಖೆ. ನಿಮ್ಮೆಲ್ಲರ ಮಾತನ್ನು ನಂಬಿ ನಿಮ್ಗೆ ಯಾರಿಗೂ ಶಾರದಿ ವಿಚಾರ ಗೊತ್ತಿಲ್ಲ ಅಂತ ನಾ ಸುಮ್ಮನಿದ್ದಕ್ಕೆ ಆದದ್ದು ಅಂತ ಗಂಗಮತಿ ಕೊಲೆ. ನಿಮ್ಮೆಲ್ಲರ ಮಾತನ್ನು ನಂಬಿ ತನಿಖೆಯನ್ನು ಕೈ ಬಿಟ್ರೆ ಇಲ್ಲೊಂದು ಕೊಲೆ ಆಗ್ತು. ಇನ್ನೊಂದು ಕೊಲಿಯ ನಿಮ್ಗೆ ತಲೆಗಿಲಿ ಕೆಟ್ಟಿತ್ತ? ತಲೆ ಕೆಟ್ಟಿರ್ ನಂದಲ್ಲ ಮರ್ರೆ, ಕೊಲೆಗಾರಂದ. ಅದಕ್ಕೆ ಹೇಳಿರೋದು ಇನ್ನೊಂದು ಕೊಲೆ ಆಗ್ತು ಅಂತ. ಯಾಕೆ ಮರ್ರೆ ಹೆದರ್ಸ್ತ್ರೆ? ಶಾರದಿ ಹೆಣದ ಬಳಿ ಸಿಕ್ಕಿದ್ದ ಡೈರಿಲಿ 3 ಹೆಸರಿತ್ತು. ಈಗ ಅವ 2 ಹೆಸರನ್ನ ಕಾಟಾಕಿ ಆಗಿದೆ. ಇನ್ನೊಂದು ಹೆಸರು ಬಾಕಿ ಇತ್ತು. ಅಲ್ಲ, ಇಲ್ಲಿ ಇರೋರಿಗೂ ಆ ಕೊಲೆಗೂ ಏನು ಸಂಬಂಧ? ಸಂಬಂಧ ಇಲ್ಲ ಅನ್ಕೊಂಡೆ ನಾನು ಇಲ್ಲಿಂದ ಹೋಗುವ ಅಂತಿದ್ದೆ. ಆದ್ರೆ ಸೇತುವೆಗೆ ಕಟ್ಟಾದಾಗ ನನ್ನ ಅನುಮಾನ ಬಲವಾಯಿತು. ಗಂಗಮಚ್ಚಿ ಕೊಲೆಯಾದಾಗ ಅದು ಗ್ಯಾರಂಟಿ ಆಯಿತು. ಇಲ್ಲಿರೋರಲ್ಲಿ ಕೆಲವರಿಗೆ ಅದು ಆಕೆ ಜೊತೆ ಸಂಬಂಧ ಇದ್ದಿರಲೇಬೇಕು. ನೋಡಿ, ಆಕೆ ಶವ ಸಿಕ್ಕಿರೋದು ಅಲ್ಲಿ, ಗಂಗಮ್ಮಜ್ಜಿ ಕೊಲೆಗಿರೋದು ಇಲ್ಲಿ. ಕೇವಲ ಕಾಕತಾಳಿ ಯಾಕಾಗಿರ್ಬಾರ್ದು? ಇದು ಕಾಕತಾಳಿಯ ಅಲ್ಲ, ಪೂರ್ವ ಯೋಜಿತ. ವಾಗಿರ್ತಮ್ಮ, ನೀವು ಪಾತ್ರೆಗಳನ್ನು ತೆಗೆದುಕೊಂಡು ಬಚ್ಚಿಲಿ ಹೋಗಿ ತೊಳಿತೀರಿ. ಅಲ್ಲಿಂದ ಹಿತ್ತಲ ಬಾಗಿಲಿಂದ ಪಡಸಾಲೆ ಬಂದು, ಪಡಸಾಲೆಯಿಂದ ಅಡುಗೆ ಕೋಣೆ ಹೋಗಿ, ಅಡುಗೆ ಕೋಣೆಯಿಂದ ವಾಪಸ್ ಪಡಸಾಲೆ ಬಂದು ನಿಮ್ಮತ್ತಿಯನ್ನು ಗಮನಿಸಿ ಕಿರಿಚುವ ತನಕ ನೀವು ಯಾರಿಗೂ ಕಾಣಿಸ್ಲಿಲ್ಲ. ನೀವು ಆಶ್ಚರ್ಯ ಮರ್ರ. ನಾನ್ ಕಿರ್ಚಿದ್ಮೇಲೆ, ಅದು ಜೋರಾಗಿ ಕಿರ್ಚಿದ್ಮೇಲೆ ಎಲ್ಲ ಬಂದ್ರು. ಎಲ್ಲರೂ ಬಂದ್ರು, ತುಂಬಾ ಜನ ಬಂದ್ರು, ಒಟ್ಟಿಗೆ ಬಂದ್ರು, ಒಂದೇ ಸಮಯದಲ್ಲಿ ಬಂದ್ರು. ಬಾಬಣ್ಣ, ಆಗ ನೀ ಎಲ್ಲಿದ್ದೆ? ನಾನು ಕೊಟ್ಟಿಗೆಲಿದ್ದೆ ಮರ್ರ. ಅಲ್ಲಿ ಅಂತ ಮಾಡ್ತಿದ್ದೆ.
ಅಯ್ಯ ಹೊಂದಿ ತಳಿ ಕಂಡಾಗಿಂದ ನಗು ನಮೂನಿ ಆತಿತ್ತು. ಆ ದನ ಕರ ಎಲ್ಲ ಸರಿ ಕೊಟ್ಟಾಕಿದ್ನ ಅಂತ ನೋಡ್ಕೊಬಪ್ಪಕ್ಕೆ ಹೋಗಿದ್ದೆ. ಆದ್ರೂ ದನಗರು ಕಟ್ಟಾಕಿತ್ತ ನೋಡಿ ಬರೋ ಸಣ್ಣ ಕೆಲಸಕ್ಕೆ ನೀ ತುಂಬಾ ಸಮಯ ತೆಗೆದುಕೊಂಡೆ ಅಂತ ಅನ್ಸೋದಿಲ್ವಾ? ನನಗಾದ್ರೂ ಅಷ್ಟೆಲ್ಲ ಸಮಯ ಬೇಡಿತ್ತಪ್ಪ. ನಾನು ನಿಮ್ಮಷ್ಟು ಚುರುಕ ಅಲ್ಲ ಮಾರ್ರೆ. ಇದು ಚುರುಕ್ತನದ ಪ್ರಶ್ನೆ ಅಲ್ಲ ಮಾರ್ರೆ. ಒಬ್ಬ ಮನುಷ್ಯ ಒಂದು ಕೆಲಸವನ್ನ ಅಗತ್ಯವಾಗಿ ತನ ಮಾಡಿದಾನ ಇಲ್ವಾ ಎನ್ನುವುದರ ಪ್ರಶ್ನೆ. ಕಿರಣ, ಆಗ ನೀ ಏನು ಹೇಳ್ತಾ ಇದ್ದೀರಿ ಈಗ ಹೇಳು. ನೋಡಿ, ಅವನಿಗೆ ಮೈಸೂರು ಬಿಟ್ಟಾಗಿಂದ ಒಂದಾದ್ಮೇಲೆ ಒಂದು ಘಟನೆ ನಡೆದು ಶಾಕ್ ಆಗಿದೆ. ರಂಡಿ ಮಗನಿಗೆ ಸುವರ್ಣ ಕಟ್ಟಿ ಸೂಳಿ ಮನೆಯಲ್ಲಿ ಮಜಾ ಮಾಡುವಾಗ ಶಾಕ್ ಆಗಿರ್ಲಿಲ್ಲ ನೋಡು. ನಾನು ಕೇಳ್ದ ಮಾತ್ರ ಮಾತಾಡಿ ಸಾಕು. ನಾನು ಆಗಳಿಂದ ಗಮನಿಸ್ತಿದ್ದೇನೆ, ಅವನು ಬಾಯಿ ಬಿಡ್ಲಿಕ್ಕೆ ಬಿಡ್ತಿದ್ದೇನೆ. ನನಗೆ ನಿಮ್ಮಿಬ್ಬರ ಮೇಲೆ ಅನುಮಾನ ಬಲವಾಗ್ತಿದೆ. ನಿನ್ನ ಹೆಸರೇನು? ಕಿರಣ. ಅದಾದ್ರೂ ನೆನಪಿತ್ತಲ್ಲ, ಕೊಲೆ ನಡೆದ ನೀ ಎಲ್ಲಿದ್ದೆ? ಇದಕ್ಕೆ ಹೋಗಿದ್ಯಾ? ಓ, ಒಬ್ಬನೇ? ಬೇಷ್. ಅದಕ್ಕಾದ್ರೂ ಬಿಟ್ನಲ್ಲ ನಿನ್ನ ಸ್ನೇಹಿತ. ಆಗ ಟೇಪರ್ ಕಡೆ ಯಾರು ಹಾಕಿದ್ದು? ನಾನೇ. ಯಾಕೆ ಹಾಕಿದ್ದು? ಅದು ಕೋಪದಿದ್ರು ಟೇಪರ್ ಕಡೆ ಬೇಕಾ? ಟೇಪರ್ ಕಡೆ ಇಲ್ಲ ಅಂದ್ರೆ ಕೆಳಗೆ ಇಳಿತಿಲ್ಯಾ? ಇಲ್ಲ ಇಲ್ಲ, ಅದು ಮೊದ್ಲೇ ಹಾಕಿದ್ದು. ಹರ್ಷ ಹಾಲು ಕುಡ್ಬೇಕಂತ ಒಳಗ್ ಬಂದ. ನಾನು ಒಬ್ನೇ ಇದ್ದೆ. ಒಬ್ನೇ ಇರೋದಕ್ಕೆ ನನ್ಗೆ ಭಯ, ಅದಕ್ಕಾಗಿ ಟೇಪ್ ರೆಕಾರ್ಡ್ ಹಾಕಿದ್ದೆ. ಅಲ್ಲ, ನಿಮ್ಮ ರೂಮಿನ ಪೈಕನಿ ಈ ಅವಧಿ ಇತ್ತಲ್ಲ, ನೀವು ಒಳಗ್ ಬರೋಕಂದ್ರೆ ಹೊರಭಾಗಲಿಂದ ಬರೋಕತ್ತಲ್ದ? ನೀ ಅದಕ್ಕೆ ಅಂತ ಹೋಗಿ ಹೊರಭಾಗಲಿಂದ ಒಳಗ್ ಬಂದು ಗಂಗಮ್ಮಜ್ಜಿ ಕೊಲೆ ಮಾಡಿ ಮತ್ತೆ ಅದಕ್ಕೆ ಅಂತ ಹೋದ್ರೆ ಯಾರಿಗೆ ತಿಳಿತಿಲ್ಲ ಅಲ್ದ? ಮಗನೇ, ಗೌರಿ ಕೊಳದಲ್ಲಿ ಶಾಂತಿಗಳ ನೋಡ್ಲಿಲ್ಲ ನೀವು? ಹೊಗಳು ದಿಬ್ಬದ ಮೇಲೆ ಶಾಂತಿ ಜೊತೆ ನೀವು ಮಜಾ ಮಾಡಕ್ ಹೋಗಿಲ್ಲ? ನಾನು ಇಲ್ಲಿಂದ ಹೋಗ್ಬೇಕು ಹರ್ಷ. ನೋಡಿ, ಅವನ್ ತಲೆ ಸರಿ ಇಲ್ಲ, ನೀವು ತುಂಬಾ ತ್ರಾಸ್ ಕೊಡ್ಬೇಡಿ ಅವನಿಗೆ. ಶಾರದಿ ಕೊಲೆ ಮಾಡಿದವಂಗೂ ತಲೆ ಸರಿ ಇಲ್ಲ ಅಂತ ನಮ್ಮ ಡಿಪಾರ್ಟ್ಮೆಂಟ್ಗೆ ಅನುಮಾನ ಇತ್ತು. ನಾನು ಹೇಳ್ತಿರೋದವನು ತುಂಬಾ ಸೆನ್ಸಿಟಿವ್ ಅಂತ. ಕೊಲೆ ಕೂಡ ಸೆನ್ಸಿಟಿವ್ ವಿಚಾರ ಮಾರ್ರೆ. ನಾನು ಈ ಕೊಲೆಯಲ್ಲಿ ಅವನೊಂದನ್ನೇ ಸಂಶಯ ಗುರಿ ಮಾಡ್ತಾ ಇಲ್ಲ, ಅದರಲ್ಲಿ ನೀನು ಸೇರಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ರೀತಿ ಇಂಗ್ಲಿಷ್ ಮಾತಾಡ್ಕೊಂಡು ಅಪ್ಪ ಅಮ್ಮ ತಲೆವಡ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಬೈಕು, ಮೊಬೈಲ್, ಕಾರು ತೆಗೆದುಕೊಂಡು ಊರೂರು ಹುಸುತ್ತೋ ಹುಡುಗರು ಕಂಡ್ರೆ ನನಗೆ ಆಗ್ತಿಲ್ಲ. ದಟ್ ಇಸ್ ಯುವರ್ ಪ್ರಾಬ್ಲಮ್. ಅದಕ್ಕೆ ನಿನ್ನ ಸಿಂಪತಿ ಬೇಕಾಗಿದೆ. ನೀನೇನಿದೆ? ಊಟ ಸೇರ್ಲಿಲ್ಲ, ಹಾಲು ಕುಡ್ದು ಹೋಗೋಣ ಅಂತ ಕೆಳಗೆ ಬಂದೆ. ಅವಾಗ ನೀವು ಇಲ್ಲೇ ಇದ್ರಲ್ಲ. ಹಾಲು ಕುಡ್ದು ಎಲ್ಲಿ ಹೋದೆ? ರೂಮಿಗೆ. ಯಾಕೆ ಹೋದೆ ರೂಮಿಗೆ? ಇದೊಳ್ಳೆ ತಮಾಷೆ ಆಯ್ತು. ಮಲ್ಗೋಕ್ ನಂದು ರೂಮ್ ಹೋಗ್ದೆ, ಮತ್ತೆ ಎಲ್ಲಿ ಹೋಗ್ಲಿ? ಆಗ ಟೇಪ್ ರೆಕಾರ್ಡ್ ಹಾಕಿತ್ತ? ಇವ ಏನ್ ಮಾಡ್ತಿದ್ದ? ಅವನೇ ಹೇಳಿದ್ನಲ್ಲ. ನಾನೇನ್ ಕೇಳ್ತಿದ್ದೆ? ಟಾಯ್ಲೆಟ್ ಹೋಗಿದ್ದ. ಒಂದ್ ಮೇಲೆ ಹೋದ್ನೋ ಬಪ್ಪ ಮುಂಚೆನೆ ಹೋದ್ನೋ? ಓ ದೇವ್ರೇ, ಬರ್ತಾ ಇದ್ದಾಗೆ ಹೋದ. ನೀನ್ ಯಾಕೆ ಟೇಪ್ ರೆಕಾರ್ಡ್ ಆಫ್ ಮಾಡ್ಲಿಲ್ಲ? ಅವನ್ ಹಾಕಿದ್ದಲ್ಲ, ನಾನು ಯಾಕೆ ಆಫ್ ಮಾಡ್ಲಿ? ಅವನ್ ಹಾಕಿದ್ರೆ ನೀನ್ ಆಫ್ ಮಾಡಕ್ಕಾಗ್ದ? ಅವನ್ ಮಾಡುವ ಯಾವುದೇ ಕೆಲಸಕ್ಕೂ ನಾ ಅಡ್ಡಿ ಮಾಡಲ್ಲ. ಅವನೊಂದು ಕೊಲೆ ಮಾಡಿದ್ರು ಅಡ್ಡಿ ಮಾಡ್ತಿಲ್ಲ ಅಲ್ದ? ಓ ಗಾಡ್, ನಿನ್ ಲೈಸೆನ್ಸ್ ಐತಿ ರೂಮಲ್ಲಿ. ನಾವೊಮ್ಮೆ ನೋಡ್ಬೇಕದ್ನ. ಬೈ ಆಲ್ ಮೀನ್ಸ್. ಶಾರದಿಯಲ್ಲಿ ಸಿಕ್ಕಿದ್ಲು. ದಿಸ್ ಇಸ್ ಟೂ ಮಚ್. ನೀವ್ ಹೇಳ್ತಿರೋ ಶಾರದಿಗೆ ನಮ್ಗೆ ಯಾವ ಸಂಬಂಧವಿಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ. ಸೂರಿ ಮಗನೇ, ಅರುಣ ಬಾರಲ್ಲಿ ಕುಡಿದು ತೂರಾಡ್ತಾ ಇದ್ರಲ್ಲ, ಅದು ನಿಮ್ಮ ಸಂಬಂಧ ಇದೆಯಾ? ಸುಬ್ರಾಯ ಭಟ್ರ ಮನೆ ಆಚೆ ಈಚೆ ಓಡಾಡ್ತಿದ್ರಲ್ಲ, ಅದು ನಿಮ್ಮ ಸಂಬಂಧ ಇದೆಯಾ? ಶಾರದಿ ಜೊತೆ ಗುಡ್ಡಕ್ಕೆ ಹೋಗಿದ್ ಯಾಕೆ? ಇನ್ಸ್ಪೆಕ್ಟರ್, ನಿಮ್ 3rd ಡಿಗ್ರಿ ಮೆಥಡ್ ಅನ್ನ ಇವನ್ ಮೇಲೆ ಪ್ರಯೋಗಿಸ್ಬೇಡಿ. ಇದು 3rd ಡಿಗ್ರಿಯಾ? ಇದು 0 ಡಿಗ್ರಿ ಮರ್ರ. 3rd ಡಿಗ್ರಿ ಬ್ಯಾರಿ ಇತ್ತು ಅಂದಾಗ ನಿಮ್ಮ ಹೆಸರು ಏನಂದ್ರೆ? ಅವಾಗ್ಲೇ ಹೇಳಿದ್ನಲ್ಲ, ನನಗೆ ಜೀರ್ಣ ಶಕ್ತಿ ಜಾಸ್ತಿ, ನೆನಪಿನ ಶಕ್ತಿ ಕಡಿಮೆ ಮಾರ್ರೆ. ಆ ಗಂಗಮ್ಮಜ್ಜಿ ಕೊರೆಯದ ನೀವೇನ್ ಮಾಡ್ತಿದ್ರಿ? ರೂಮ್ ನಲ್ಲಿ ಬರೀತಿದ್ದೆ. ಯಾವಾಗ ಬಂದ್ರಿ? ಕಿರ್ಚಿದ ಕೂಡಲೇ ಓಡ್ ಬಂದ್ರ? ಕಿರ್ಚಿದ ಕೂಡಲೇ ಬಂದೆ. ಓ, ರೂಮಲ್ಲಿ ಬರೀತಿದ್ರಿ, ಕಿರ್ಚಿದ ಕೂಡಲೇ ಓಡ್ ಬಂದ್ರಿ. ಆದ್ರೆ ನಿಮ್ಮ ರೂಮಿನ ಟೇಬಲ್ ಮೇಲೆ ಅರ್ಧ ಬರ್ಧ ಕಾಗದಗಳು ಯಾವ್ದು ಕಾಣಲಿಲ್ವಲ್ಲ ರಾಯ್ರೆ? ಅದು ಇಲ್ಲಿದೆ. ಏತ ಕಥೆಯ? ಇದು ನಿಮಗ್ ಸಂಬಂಧಪಡದೇ ಇರೋ ವಿಚಾರ. ಆದ್ರೂ ಒಂದು ಆಶ್ಚರ್ಯ ಮಾಡ್ರಿ, ನಾನೇನಾದ್ರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ, ಯಾರಾದ್ರೂ ಕೊಲೆ ಅಂತ ಹೋಗಿದ್ರೆ ರೂಮಿಂದ ಒಮ್ಮಿಂದೊಮ್ಮಿಗೆ ಹೊರಗೋಡಿ ಬರ್ತಿದ್ನೆ ಹೊರತು ನಿಮ್ಮ ಹಾಗೆ ಅರ್ಧ ಬರದ ಕಾಗದವನ್ನ ನೀಟಾಗಿ ಮಡಚಿ ಜೇಬ್ನಲ್ಲಿ ಇಟ್ಕೊಂಡು ತರ್ತಿರಲಿಲ್ಲ. ನಿಮ್ಗೆ ಹಾಗನ್ಸೋದಿಲ್ವೋ? ಒಬ್ಬೊಬ್ಬ ವ್ಯಕ್ತಿಯ ನಡತೆ ಒಂದೊಂದು ರೀತಿ ಇರುತ್ತೆ. ಹೋಗ್ಲಿ ಬಿಡಿ. ಹಾಯ್ ರಾಯ್ರೆ, ಮನೆ ನಡೆದ ನೀವೆಲ್ಲಿದ್ರಿ? ರೂಮಲ್ಲಿ ಇದ್ರ ಅಥವಾ ನೀವು ಏನಾದ್ರು? ಇಲ್ಲ, ರೂಮಲ್ಲಿ. ಓ, ಎಂತ ಸಿಳ್ಳು ಹಾಕ್ತಿದ್ರ? ಅದು ಟೇಪ್ ರೆಕಾರ್ಡಲ್ಲಿ ಬರ್ತಿರೋ ಹಾಡು ನನ್ನ ಫೇವ್ರೇಟ್ ಹಾಡು, ಹಾಗಾಗಿ ಸಿಲ್ ಹಾಕ್ತಿದ್ದೆ. ಅದು ಅಲ್ಲದೆ ಅಟ್ಟದ ಮೇಲೆ ಯಾರೋ ಓಡಾಡ್ದಾಗಾಯ್ತು. ನಿಮ್ಮ ರೂಮಲ್ಲಿ ಅಡ್ಡ ಬೇರೆ ಇದೆಯೋ? ಅಯ್ಯೋ, ನನ್ನ ರೂಮು ಈ ಮನೆಗೆ ಸೇರಿರೋ ಒಂದು ಭಾಗ ಮಾರ್ರೆ. ಅದು ಉಗ್ರಾಣ ಆಗಿತ್ತು ಮಾರ್ರೆ. ಅಲ್ಲಿ ಕೆಲವು ಹಳೆಯ ಪಾತ್ರೆ ಪಗಡೆಗಳು, ಕೆಲವು ತಾಳೆಗರಿ, ಮತ್ತೆ ಹೊರಲೆ ತಿಂದ ಪುಸ್ತಕ ಎಲ್ಲ ಇದೆ. ಬೇಕಾದ್ರೆ ಬಂದು ಪರಿಶೀಲನೆ ಮಾಡ್ಬೋದು. ನಾನಿಲ್ಲಿ ಪ್ರಾಚೀನ ವಸ್ತುಗಳ ಪರಿಶೀಲನೆ ಅಂತ ಬಂದಿಲ್ಲ ರಾಯ್ರೆ, ಕೊಲೆ ಪತ್ತೆದಾರಿಕೆ ಅಂತ ಬಂದಿರೋದು. ಕೊಲೆ ನಡೆದಾಗ ನೀವು ಅಟ್ಟ ಏರಿದೆ. ನಿಮ್ಮ ರೂಮಿನ ಬಾಗಿಲು ಒಂಥರ ಉಯ್ ಅಂತ ಶಬ್ದ ಹೊಡ್ಸುತ್ತೆ, ನಿಮ್ಗೆ ಗೊತ್ತಾ? ನನ್ನ ರೂಮಿನ ಬಾಗಿಲು ಉಯ್ ಅಂತ ಶಬ್ದ. ಅಯ್ಯೋ, ನಾನು ಗಮನಿಸ್ತಿಲ್ಲ. ಹಂಗಂತ ಭಾಗಿರ್ತಮ್ಮ ಹೇಳ್ತಿದ್ರು, ಅವರು ಪಡಸಾಲೆ ಬಂದಾಗ ಯಾವುದೋ ಒಂದು ರೂಮಿನ ಬಾಗಿಲು ಉಯ್ ಅಂತ ಶಬ್ದ ಹೊಡ್ತು ಅಂತ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನೇ ಕೊಲೆಗಾರ ಅಂತ? ಇಲ್ಲ ಇಲ್ಲ,
ನಾನು ಯಾರ ಮೇಲೂ ಆರೋಪ ಹೊರಿಸ್ತೇನೆ. ಆರೋಪ ಹೊರಿಸಲಿಕ್ಕೆ ಸರಿಯಾದ ಸಾಕ್ಷ್ಯಾಧಾರಗಳು ಬೇಕಲ್ಲ. ಅದು ನಾನಿಲ್ಲಿ ಕೊಲೆ ತನಿಖೆ ನಡೆಸಿದ್ದೇನೆ. ಆದ್ರೆ ಒಂದಂತೂ ನಿಜ, ಕೊಲೆಗಾರ ತುಂಬಾ ಬುದ್ಧಿವಂತಿಕೆ ಕೆಲಸ ಮಾಡಿದ. ಎಂಥ ಬುದ್ಧಿವಂತನಾದ್ರೂ ಎಡವುತ್ತಾನೆ. ಜಾಣ ಕೊಲೆಗಾರ ಎಡುವುದಿಲ್ಲ ರಾಯರೇ. ಓಯ್, ನಾವೀಗ ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾ ಇದ್ದಾವ? ಬಾಬಣ್ಣ, ನಾನಿಲ್ಲಿ ತನಿಖೆ ನಡೆಸಿದ್ದೇನೆ. ಅಲ್ಲ ಮಾರ್ರೆ, ಆದ್ರೂ ನಿಮ್ಮ ಮಾತನ್ನು ಕೇಳಿದ್ರೆ ನಾವೆಲ್ಲರೂ ಅಪರಾಧಿಗಳು ಅಂತ ನೀವು ತೀರ್ಮಾನ ಮಾಡ್ದಂಗೆ ಇದೆ. ನಿಜವಾದ ಅಪರಾಧಿ ಸಿಗೋವರೆಗೂ ನೀವೆಲ್ಲರೂ ಆರೋಪಿಗಳೇ. ಇಲ್ಲಿ ಕೇಳಿ, ಆ ಶಾರದಿ ಕೊಲೆ ಮಾಡ್ದವ ಒಬ್ಬ ಮನೋರೋಗಿ ಅಂತ ನಿಮ್ಮ ಡಿಪಾರ್ಟ್ಮೆಂಟಿಗೆ ಅನುಮಾನ ಅಲ್ವಾ? ಅಂತ ಒಬ್ಬ ವ್ಯಕ್ತಿ ನಮ್ಮಲ್ಲೇ ಇದ್ದಾನಲ್ವೋ? ಇದು ನಿಜ ಅಲ್ಲ. ನನಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ. ನೀವೆಲ್ಲ ನನ್ನ ಕೊಲೆಗಾರ ಅಂತ ಪ್ರೇಮ್ ಮಾಡ್ತಿದ್ದೀರಿ. ಇಲ್ಲ ಮರ್ರೆ, ನಾವು ಅಷ್ಟು ಸುಲಭವಾಗಿ ಯಾರನ್ನು ಪ್ರೇಮ್ ಮಾಡಕ್ ಆಗ್ತಿಲ್ಲ. ನಂಗೆ ಗೊತ್ತು, ನೀವು ನನ್ನನ್ನ ಅಪರಾಧಿ ಅಂತ ಅರೆಸ್ಟ್ ಮಾಡಿಸ್ತೀರಿ. ಯಾವುದೇ ಸಾಕ್ಷ್ಯಗಳಿಲ್ಲದೆ ನಾವು ಯಾರನ್ನು ಅರೆಸ್ಟ್ ಮಾಡಕ್ ಆಗ್ತಿಲ್ಲ ಮರ್ರೆ. ಇನ್ಸ್ಪೆಕ್ಟ್ರೆ, ನಾನು ಇನ್ಸ್ಪೆಕ್ಟರ್ ಅಲ್ಲ ಮರ್ರೆ, ಸಬ್ ಇನ್ಸ್ಪೆಕ್ಟರ್. ಇನ್ನು 2 ಸ್ಟಾರ್. ಎಂತದೋ ನಂಗೆ ನಿಮ್ಮ ಹತ್ರ ಮಾತಾಡ್ಲಿಕ್ಕಿತ್ತು. ನಿಮ್ಗ ಅವ್ರಿಗೆ ಎಂತ ಮಾತಾಡೋದು ಬೇಡ ಆತ. ನಂಗೆ ಮಾತಾಡಕ್ಕೂ ಬಾಬಣ್ಣ, ನಾನಿಲ್ಲಿ ತನಿಖೆ ನಡೆಸಿದ್ದೇನೆ ನೋಡಿ. ನೀವೆಲ್ಲ ನಿಮ್ಮ ಭೂಮಿಗೆ ಹೋಗಿ ರೂಮಿ ಹೋಗಿ ಹೋಗು ಮಾರಾಯ. ಆತಿಲ್ಲ, ಅವಳು ಎಂತ ಹೇಳ್ತಿದ್ರು ನನ್ನ ಎದುರಿಗೆ ಹೇಳಕ್ಕ. ನಾನು ನಿಮ್ ಸುದ್ದಿ ಅಂತ ಹೇಳ್ತಿಲ್ಲ ಆತ. ಇನ್ಸ್ಪೆಕ್ಟ್ರೆ, ಶಾರದಿ ಕೊಂದವನ್ ತಲೆ ಸ್ವಲ್ಪ 12 ಆಣೆ ಅಂತ ನೀವು ಹೇಳ್ತಾ ಇದ್ರಿ. ಹಂಗಿಪ್ಪವ ಇಲ್ಲಿ ಆ ಹುಡುಗ ಒಬ್ಬನೇ ಅಲ್ಲ, ಇನ್ನೊಬ್ಬವನು ಇದ್ದ. ಮಾತೆತ್ತಿದ್ರೆ ಕೊಲಿ ಹೆಣ ಅಂತ ಹುಚ್ಚುಚ್ಚಾಗಿ ಎಂತೆಂತ ಮಾತಾಡ್ತಾ ಕಾಣಿ. ಯಾರು ಮರ್ರೆ? ಆ ಮಿಲ್ಟ್ರಿ ಅವ. ಅಲ್ಲ ಭಾಗಿರ್ತಪ್ಪ, ನಿಮ್ಗೆ ಆ ಮಿಲಿಟರಿ ಒಂದು ತಲೆ ಕಂಡ್ರೆ ಆತಿಲ್ಲ ಅಲ್ಲ? ಅವ್ ನನ್ನ ಹತ್ರ ಮಾತಾಡೋದು ನಡ್ಕೊಳ್ಳೋ ರೀತಿ ನೋಡಿದ್ರೆ ನನ್ನ ಮಾತು ನಿಜ ಅಂತ ನೀವು ಒಪ್ತೀರಿ. ಭಾಗಿರ್ತಮ್ಮ, ಮಾತಾಡಿದ ಕೂಡಲೇ ಮನುಷ್ಯ ಕೆಟ್ಟವನಾಗ್ಬಿಡಲ್ಲ. ಅಥವಾ ನಮ್ಮೆದುರು ಸಾಧು ಸಂತ್ರ ಹಾಗೆ ಕಾಂಬೋರಲ್ಲ, ಸಾಧು ಸಂತ್ರ ಅಲ್ಲ ಕಡೆ. ಅಂದ್ರೆ ನಿಮ್ಗೆ ಸುಬ್ರಾಯ ಭಟ್ರು ಪರಿಚಯ ಇತ್ತ? ಹಾ, ಗೊತ್ತಿತ್ತು. ಸುಬ್ರಾಯ ಭಟ್ರ ಮಗ ಅನಂತು ಗೊತ್ತಿತ್ತ? ಕೇಳಿದ್ದೆ. ಅನಂತುವಿನ ಹೆಂಡತಿ ಗೊತ್ತಿತ್ತ? ಶಾರದಿ. ಹೀಗೆಂತ ಕೌಲ್ ವಿಚಾರ? ಸುಬ್ರಾಯ ಭಟ್ರ ಹೆಂಗಸತ್ರು ನಿಮ್ಗೆ ಗೊತ್ತಿತ್ತ? ಹೊಳಿ ಹರಿ. ಅನಂತು ಏನಾದ ಗೊತ್ತಾ? ತಲೆ ಸರಿ ಇತ್ತಿಲ್ಲ. ಅವನ ತಲೆ ಸರಿ ಇತ್ತು. ಯಾಕೆ ಹಾಳಾಯ್ತು ಗೊತ್ತಾ? ಅವ ಈಗ ಎಲ್ಲಿದ್ದಾನೆ ಗೊತ್ತಾ? ನಾಚಿ ಹೋದೆ. ಆತಿಲ್ಲೇ, ಅವ ಈಗ ಎಲ್ಲಿದ್ದಾನೆ ಗೊತ್ತಾ? ಹುಚ್ಚಾಸ್ಪತ್ರೆ, ಬೆಂಗಳೂರಿನ ಹುಚ್ಚಾಸ್ಪತ್ರೆ. ಅವನ ತಲೆ ಯಾಕೆ ಕೆಡ್ತು ಗೊತ್ತಾ? ಅನಂತು ನಿಮ್ಮ ಗಂಡನನ್ನ ಶಾರದಿನ ಗೌರಿ ಕೊಳ್ಳದ ಬಳಿ ನೋಡಬಾರ ಸ್ಥಿತಿಯಲ್ಲಿ ನೋಡಿದಾಗ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ರಿ. ಇದೆಲ್ಲ ಸತ್ಯ ನಿಮಗೂ ಗೊತ್ತಿತ್ತು. ಶಾರದಿ ಹಿಂದೆಯೇ ಓಡಿ ಹೊರಟಿದ್ದ ನಿಮ್ಮ ಗಂಡನನ್ನು ತಡೆದು ಗಂಗಮ್ಮಜ್ಜಿ ನಿಮಗ್ ಮದುವೆ ಮಾಡಿ ಸಂಗತಿ ಹೊಸ್ತೇನಲ್ಲ. ಈಗಲೂ ಶಾರದಿ ಹಿಂದೆ ನಿಮ್ಮ ಗಂಡನ ಸವರಿ ಹೊತ್ತವ್ರು ಹೋದ ಅಲ್ಲ? ಶಾರದಿ ಸಾಯೋಕು 2 ದಿನ ಮುಂಚೆ ನಿಮ್ಮ ಗಂಡನಿಗೂ ಅವಳಿಗೂ ಭಯಂಕರ ಜಗಳ ಆಯ್ತು ಗೊತ್ತಿತ್ತಾ? ಆಗಿರ್ತಮ್ಮ, ನಿಮ್ಮ ಗಂಡನ ಸೇಕು ಇದು ರಕ್ತ ಬಂದದ್ದು ಹೆಂಗೆ ನೀವು ಅವಳಿಗೆ ಎಂತ ಹೇಳಿದ್ರೆ? ಮುಚ್ಚಿಡಲಾಗದ ಸತ್ಯಗಳನ್ನ. ನೀನು ಅವ್ರ ಮಾತು ನಂಬುಕಾಗ? ನೀವು ಹತ್ರ ಬರ್ಬೇಡಿ, ಮುಟ್ಬೇಡಿ ನನ್ನ. ನೀವೊಂದು ಸುಳ್ಳು, ಕೊಳಕು, ಮೋಸದ ಮನುಷ್ಯ. ನೀವು ಎಂತ ಹೇಳಿದ್ರಿ ಮರ್ರೆ ಅವಳಿಗೆ? ನಾನು ಸುಬ್ರಾಯ ಭಟ್ರು ಹೊಳೆಗಾರ ಹೇಗೆ ಸತ್ರು ಅಂತ ಹೇಳಿದೆ. ಸುಬ್ರಾಯ ಭಟ್ರ ಮಗ ಅನಂತು ಊರ್ ಬಿಟ್ಟು ಯಾಕೆ ಓಡೋದು ಅಂತ ಹೇಳಿದೆ ಅಷ್ಟೇ. ನಂಗೆ ಮೊದ್ಲಿಂದ ಅನುಮಾನ ಇತ್ತು. ಯಾವ ಮದುವೆಗೆ ಹೋಗ್ಲಿ, ಉಪನಯನಕ್ಕೆ ಹೋಗ್ಲಿ, ಮಂಟಪ ತುಂಬಾ ಜನ ಗುಸು 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 ಅಂತ ಮಾತಾಡ್ದಾಗ್ಲೇ ಅನುಮಾನ ಇತ್ತು. ಆದ್ರೂ ನಿಮ್ಮನ್ನ ನಂಬಿದ್ದೆ, ಆ ನಂಬಿಕೆಯಲ್ಲಿ ಜೀವ ಹಿಡ್ಕೊಂಡಿದ್ದೆ. ಕೊಂದಾಕಿ, ಆ ಶಾರದಿನ ಕೊಂದಾಕಿ, ನನ್ನ ಕೊಂದಾಕಿ. ಎಂತ ಮಾತಾಡ್ತಿದ್ದೀನಿ ನಾವು? ನಿಜ ಮರ್ರೆ, ಶಾರದಿ ಸಾಯೋಕು 2 ದಿನ ಮುಂಚೆ ನಿಮಗೂ ಅವಳಿಗೂ ಜೋರು ಜಗಳ ಅಂತ ಸುಳ್ಳ? ವೆಂಕಪ್ಪನ ಜೊತೆ ಸಂಬಂಧ ಇತ್ತು ಅಂತ ನೀವು ಶಾರದಿನ ಕೊಲ್ತೆ ಅಂತ ಕತ್ತಿ ಎತ್ತಿದ ಸುಳ್ಳ? ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀವೇ ಅದು? ನಾನು ಸುವರ್ಣಕಟ್ಟೆ ಸಬ್ ಇನ್ಸ್ಪೆಕ್ಟರ್ ಕಾಳಿಂಗೊಳ್ಳ. ಬಾಬಣ್ಣ, ನಿನ್ ಕೈ ಕುಯ್ದು ರಕ್ತ ಬಂದದ ಹೆಂಗ? ಅದ ಮಂಜುನಾಥ್ ಹೊಳ್ರ ಮನೆ ಚಪ್ರ ಗಳ ಹೋಗಿ ಕೈ ಸೀಳು ರಕ್ತ ಬಂದ. ಅಲ್ಲ, ಮಂಜುನಾಥ್ ಭಟ್ರ ಮದುವೆ ಆದದ್ದು ಭಾನುವಾರ, ನಿನ್ನ ಕೈ ಸೀಳಿ ರಕ್ತ ಬಂದದ್ದು ಬುಧವಾರ. ಕೊಳು ಸೀಳಿ 3 ದಿನದ ರಕ್ತ ಬಂತವರಾಯ. ಮಂಗಳವಾರ ದಿನ ಮಧ್ಯಾಹ್ನ ಗೌರಿ ಕೊಳದ ಹತ್ರ ನಿನ್ನನ್ನು ಶಾರದಿನ ಜೊತೆ ನೋಡಿದವರು ಇದ್ದಾರೆ. ಸುಳ್ಳು, ಇದೆಲ್ಲ ಸುಳ್ಳು. ಸುಳ್ಳ? ಸುಳ್ಳು ಸುಳ್ಳು ಸುಳ್ಳು. ಭಾಗಿರ್ತಮ್ಮ, ಇದು ಯಾರ್ದು ಭಾಗಿರ್ತಮ್ಮ? ಇನ್ನು ಸಾಕ್ಷಿ ಬೇಕಾ ಮಾರ್ರೆ? ನಾನು ಅವಳ ಜೊತೆ ಅವತ್ತು ಬೆಟ್ಟಕ್ಕೆ ಹೋದದ್ ನಿಜ. ಅವಳ ವೆಂಕಪ್ಪಯ್ಯನ ಸಂಬಂಧ ತಿಳಿದು ನೀನು ಕೊಲ್ತೆ ಅಂತ ಚೀರಿದ್ದು ನಿಜ. ನಾನೆಂತ ಮಾಡ್ಲಿ? ಆ ಮನುಷ್ಯ ನಾನು ಮರ್ಯಾದೆ ಹರಾಜ್ ಹಾಕೋಕ್ ನೋಡಿದ. ನೀವು ನಿಮ್ಮಮ್ಮ ಸೇರಿ ಪಂಚಾಯತಿಯಲ್ಲಿ ಭಟ್ರ ಮನನ ಹರಾಜ್ ಹಾಕಿದ್ರಲ್ಲ, ಹಾಗಾದ? ಇಲ್ಲ, ನಾನ್ ಸುಬ್ರಾಯ ಭಟ್ರ ಬಗ್ಗೆ ಏನೂ ಮಾತಾಡ್ಲಿಲ್ಲ. ಅನಂತನ ಬಗ್ಗೆ ಕೂಡ ಮಾತಾಡಿದ್ದೆಲ್ಲ ನನ್ನ ನಂಬಿ. ಸುಬ್ರಾಯ ಭಟ್ರ ಮೇಲೆ ಹಳೆ ಸೇರಿ ತೀರ್ಸ್ಕೊಳ್ಳೋಕ್ ಹೋಗಿ ಅವ್ರು ಹೊಳಿ ಹಾರ ಸಾಯೋ ಕಾರಣದವ್ರು ನನ್ನ ನಂಬಿ.
ಆ ಶಾರದಿ ಎಷ್ಟು ಹೇಳಿದ್ರು ಕೇಳಿದ್ರೆ ನನ್ನ ಸಂಬಂಧ ಬೆಳೆಸ್ದು. ನಾನೆಂತ ಮಾಡಲಿ? ಅವ್ನು ಗಂಡ ಶೆಂಡ ಅವನು. ಓ ಆಗೋ ವಿಷಯ. ನನ್ನ ಮದುವೆ ಅಂತ ಗೊತ್ತಾದಾಗಿಂದ ನನ್ನ ಮದುವೆ ತಪ್ಸೋಕ್ ನೋಡಿದ್ಲು. ಆ ನಂತರ ನಾವು ಅವಳ ಜೊತೆಗೆ ಹೋಗ್ಲಿಲ್ಲ ಅಂತ ಆ ಯಂಕಪ್ಪನ ಜೊತೆ ಸೇರಿ ನನ್ನ ದನ ಕರು ವ್ಯಾಪಾರ ಎಲ್ಲದರಲ್ಲೂ ನುಕ್ಸಾನ್ ಆದಂಗೆ ನೋಡ್ಕೊಂಡ್ರ. ಅದಕ್ಕೆ ನೀವು ಅವಳು ಕೊಲೆ ಮಾಡಿದ್ರಿ? ನಾನಲ್ಲ, ನಾನು ಅವತ್ತು ಬೆಟ್ಟಕ್ಕೆ ಹೋದದ್ದು ನಿಜ. ಆವೇಶದಲ್ಲಿ ಅವಳಿಗೆ ಕತ್ತಿ ಎತ್ತಿ ಕೊಲ್ತೆ ಅಂತ ಚೀರಿದ್ದು ನಿಜ. ಅಷ್ಟೊತ್ತಿಗೆ ಅಲ್ಲಿ ಎಲ್ಲಾರ ಹಂದಿ ಅಂತ ಕೂಗಿದ್ರು. ಅವಳು ಹೊಡೆದು ನಾನು ಹೊಡೆದೆ. ನನ್ನ ವಸ್ತ್ರ ಕೈ ಜಾರಿ ಬಿತ್ತು. ಗಾಳಕ್ಕೆ ಕೈ ಸಿಕ್ಕಿ ಕೈ ರಕ್ತ ಬಂತು. ನಾನು ಕೊಲ್ಲಿಲ್ಲ. ಬೆಳಗಾಗಕ್ಕೆ ಕೇಳುತ್ತೆ ಶಾರ್ದಿ ಕೊಲಿ ಆಯ್ತು ಅಂತ ಸುದ್ದಿ ಆಯ್ತು. ನಾ ಕೊಲ್ಲಿಲ್ಲ. ಹೆಣ್ಣಿನ ಸಂಬಂಧ ಕಳ್ಳಿನ ಹಾಗೆ. ಕುಡಿದಷ್ಟು ಅಮಲು ಏರಿದಷ್ಟು ತೆವಲು ದೇಹವನ್ನೆಲ್ಲ ಆವರಿಸಿದಾಗ ಸಾವಿನ ಗೋಚಿರು. ಪವನ ಎಂದು ಗುಡುಗುಡು ಅಂತಾರ ಮರ್ರೆ. ಪವನ ಪಟ್ಟಿ ಒಳಗೆ ಅಂತಕ ಗುಡುಗುಡು ಶಿರು ಅಂತ ಮರ್ರೆ. ನಾನು ಒಂಚೂರು ಪೈಕಾನೆ ಹೋಗ್ತಾಯ್ತಾ? ಭಾಗೀರಥಿ, ನಾನು ಕೊಲೆ ಮಾಡಲಿಲ್ಲ. ನನ್ನ ನಂಬು. ನಿನಗೂ ನನ್ನ ಮೇಲೆ ನಂಬಿಕಿಲ್ಲ. ನೋಡು, ನಾನು ಮದುವೆ ಆಗಲೇಬಾರ್ದಂತಿದ್ದವನನ್ನ ಹಾಳು ಮಾಡಿದ್ದು ನನ್ನ ಅಬ್ಬಿ. ಆಮೇಲಾದರೂ ನಿನ್ನ ಜೊತೆ ನ್ಯಾಯವಾಗಿರ್ಬೇಕಂತ ಪ್ರಯತ್ನ ಪಟ್ಟೆ. ಆದರೂ ಆ ಶಾದಿ ಬಿಡ್ಲಿಲ್ಲ. ನೋಡು, ಸತ್ತ ಮೇಲೂ ಬಿಡ್ತಾ ಇಲ್ಲ ಅದು. ನೋಡಿ, ಹತ್ತೆ ಸತ್ತು 6 ಗಂಟೆ ಆಗ್ತಾ ಬಂತು. ಎಷ್ಟೊತ್ತು ಅಂತ ಹೆಣ ಮನೇಲಿ ಇಟ್ಕೊಂಬೋದು? ಇನ್ಸ್ಪೆಕ್ಟರ್ಗೆ ಹೇಳಿ ಅದಕ್ಕೊಂದು ವ್ಯವಸ್ಥೆ ಮಾಡಿ. ನನ್ನನ್ನು ಕ್ಷಮಿಸಿದ್ಯಾ ಭಾಗೀರಥಿ? ಇನ್ನೆಂತ ಮಾಡೋಕ್ಕಾತ್ತು? ನಾನು ಕೊಲೆ ಮಾಡಲಿಲ್ಲ ಅಂತ ನಿನಗೂ ನನ್ನ ಮೇಲೆ ಅನುಮಾನ. ಕೊಲೆ ಮಾಡಿದ್ದೆ ಅಂತ ನಿನಗೂ ನನ್ನ ಮೇಲೆ ನಂಬಿಕಿಲ್ಯಾ? ನೋಡಿ, ಅಳುಕು ಆಗದೆ ಸುಡುಕು ಆಗದೆ ಎಷ್ಟೊತ್ತು ಅಂತ ಹೆಣ ಮನೇಲಿ ಇಟ್ಕೊಂಬೋದು? ಅದಕ್ಕೊಂದು ವ್ಯವಸ್ಥೆ ಮಾಡಿ. ಅಡ್ಡಿಲ್ಲ. ಸಾರಿ, ಎದುರಿಸ್ಬಿಟ್ಟೆ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ಹೇಳು. ಇಲ್ಲಿಂದ ಓಡೋಕೆ ಬೇರೆ ಯಾವ್ದು ದಾರಿ ಇಲ್ವಾ? ಯಾಕೆ? ನಾನು ಇಲ್ಲಿಂದ ಓಡೋಗಿದ್ರೆ ಇವರೆಲ್ಲರೂ ಸೇರಿ ನನ್ನನ್ನು ಅರೆಸ್ಟ್ ಮಾಡ್ತಾರೆ. ಓಡ್ ಹೋದ್ರೆ ನೀನೆ ಕೊಲೆಗಾರ ಅಂತ ಒಪ್ಕೊಂಡಂಗಾತಿಲ್ಯಾ? ಅದು ಹೌದು, ಆದ್ರೆ ನಾನು ಮನೋರೋಗಿ ಅಲ್ಲ. ನನ್ನ ಬುದ್ಧಿ ಸರಿಯಾಗಿದೆ. ಹಾಗಿದ್ರೆ ಮಾತಿಗೂ ಹೆದರೋದು ಯಾಕೆ? ಅದು ತಪ್ಪು ಮಾಡದೇ ಇದ್ರೆ ಹೆದರ್ತಾರ? ಈಗ ಅಳೋರು ಹೇಡಿಗಳು. ನಾನು ಹೇಳಿದೆ, ಉದ್ದಕ್ಕೂ ಎದ್ರಿ ಹೇಳಿ ಆಗ್ಬಿಟ್ಟೆ. ಈಗ್ಲಾದ್ರೂ ಧೈರ್ಯ ತಂದ್ಕೋಬಾರ್ದಾ? ನಿಮ್ಮ ಹತ್ರ ಮನಸ್ಸು ಬೆಚ್ಚಿ ಮಾತಾಡ್ಬೋದಾ? ನೀವದನ್ನ ಯಾರಿಗೂ ಹೇಳೋದಿಲ್ಲ ತಾನೆ? ಇಲ್ಲ. ನಾವು ಮೈಸೂರಲ್ಲ, ಮತ್ತೆ ನಾವು ಬೆಂಗಳೂರಿನವರು. ನಾನು ನನ್ನ ತಾಯಿನ ತುಂಬಾ ಪ್ರೀತಿಸ್ತಿದ್ದೆ. ಅವಳು 3 ವರ್ಷದಿಂದ ತೀರ್ಕೊಂಡ್ಳು. ಅವಳು ಹೋದ್ಮೇಲೆ ನಾನೊಬ್ಬ ತಪ್ಪುಲಿ ಆಗ್ಬಿಟ್ಟಿದ್ದೀನಿ. ನನ್ನ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರಿಗೆ ಸದಾ ದುಡ್ಡಿಂದೇ ಧ್ಯಾನ. ದಿನೇ ನನ್ನ ಒಂಟಿತನ ಎಷ್ಟು ಕಾಡೋದಕ್ಕೆ ಶುರು ಮಾಡ್ತಂದ್ರೆ ಈ ಬದುಕೇ ಬೇಡ ಅನ್ಸುವಷ್ಟು. ಹಾಗಾಗಿ ಹರ್ಷ ನನ್ನ ಮಂಗಳೂರಿಗೆ ಇನ್ವೈಟ್ ಮಾಡ್ದ. ಕೂಡ್ಲೆ ಹೊರಟು ಬಂದೆ. ಆದ್ರೆ ಏನು? ಆದ್ರೆ ಆ ಹರ್ಷ ಅಷ್ಟೊಂದು ಮೋಸ ಅನ್ಕೊಂಡಿರ್ಲಿಲ್ಲ. ಗೊತ್ತಿದ್ರೆ ಹೊಡ್ತಾನೆ ಇರ್ಲಿಲ್ಲ. ಅಂದ್ರೆ ಎಂತದು? ಅಂದ್ರೆ ಹರ್ಷ ನನ್ನನ್ನು ಮಂಗಳೂರಿಗೆ ಇನ್ವೈಟ್ ಮಾಡಿದ್ದು ನನ್ನ ಮೇಲಿನ ಅನುಕಂಪದಿಂದ ಅನ್ಕೊಂಡಿದ್ದೆ. ಆದ್ರೆ ಅವನಿಗೆ ಬೇಕಾದ್ದು ಅವನ ಚಟಗಳಿಗೆ ಕಂಪನಿ ನೀಡೋ ಸಂಗಾತಿ. ನಾನು ಅವನಿಗೆ ಕಂಪನಿ ಕೊಡ್ಲಿಲ್ಲ. ಅದಕ್ಕಾಗಿ ನನ್ನ ಉದ್ದಕ್ಕೂ ಹಿಂಸಿಸಿದ. ಅವನ ಜೊತೆ ಕಳೆದ 14 ದಿನಗಳು ನನ್ನ ಪಾಲಿಗೆ ಕೆಟ್ಟ ಸ್ವಪ್ನ. ಸುವರ್ಣ ಕಟ್ಟೆಯಲ್ಲಿ ನಡೆದದ್ದೆಲ್ಲ ನಿಜ, ಆದ್ರೆ ನನ್ನ ಪಾಲೇನೂ ಇಲ್ಲ. ನೀವ್ ಅಲ್ಲಿಗೆ ಯಾಕೆ ಹೋಗಿದ್ರಿ? ಅದು ಅಲ್ಲ, ನೀವಲ್ಲಿ ಹೆಣ ನೋಡಿ ನಿಜವಾ? ಹಾಗಿದ್ರೆ ಯಾಕೆ ಹೋಗಿದ್ರಿ ಹೇಳು. ಅವನು ಯಾವಳ ಕರ್ಕೊಂಡು ಗುಡ್ಡಕ್ಕೆ ಹೋದ. ನನಗೇನು ಮಾಡ್ಬೇಕಂತ ತೋಟ್ಲಿಲ್ಲ. ನಾನು ಹೋಗಿದ್ದೆ. ಅಲ್ಲಿ ಯಾರೋ ಹಂದಿ ಅಂತ ಕೂಗ್ದಂಗಾಯ್ತು. ಯಾರೋ ಕಿರ್ಚಿದ ಹಾಗೆ, ಯಾರೋ ಓಡಿದ ಹಾಗೆ. ಅಷ್ಟರಲ್ಲಿ ಹರ್ಷನು ಓಡಿ ಬಂದ, ಜೊತೆಗ ಹುಡುಗಿ ಕೂಡ. ಇಬ್ರು ತುಂಬಾ ಗಾಬರಿಯಾಗಿದ್ರು. ಕೆಳಗಿಳಿದು ಬರುವಾಗ ಹಳ್ಳದತ್ರ ಯಾವುದೋ ಹೆಂಗಸಿನ ಶವ ಬಿದ್ದಿತ್ತು. ಆಗದು ಯಾರ್ದು ಅಂತಲೂ ಗೊತ್ತಿರ್ಲಿಲ್ಲ. ಸುತ್ತಲೂ ಹೆಪ್ಪಗಟ್ಟಿತ್ತು ರಕ್ತ. ಅದ್ರ ಮುಖ ಎಷ್ಟು ವಿಕಾರವಾಗಿತ್ತಂದ್ರೆ ನೆನ್ಸ್ಕೊಂಡ್ರೆ ನನಗೆ ಈಗಲೂ ನಿದ್ದೆ ಬರಲ್ಲ. ಅದು ಹೇಗೆ ಕಟ್ಟೆ ಹೋದ್ನು, ಉಸಿರು ಕಟ್ಟು ಹೋಗಿತ್ತು.
ಅದೇ ಗಡಿಬಿಡಿಯಲ್ಲೇ ಮೋಟರ್ ಬೈಕ್ ಹೆಂಗ್ಸೊಬ್ಳಿಗೆ ಡಿಕ್ಕಿ ಹೊಡೆದು ನನಗೆ ಪೆಟ್ಟಾದ್ದು. ಇಷ್ಟೇ ಆಂಟಿ ನಡೆದದ್ದು. ಇದ್ರ ಮೇಲೆ ಒಂದು ವಿಚಾರ ನನಗೆ ಗೊತ್ತಿಲ್ಲ. ಓ ಗಾಡ್, ಇದರಿಂದ ಮುಕ್ತಿ ಸಿಕ್ಕರೆ ಸಾಕಾಗಿದೆ. ಇನ್ಯಾವತ್ತು ಅವನು ಸವಾಸ ಮಾಡಲ್ಲ. ಹೇಳಿ ಆಂಟಿ, ಇಲ್ಲಿಂದ ಹೋಗೋಕೆ ಬೇರೆ ಯಾವ ದಾರಿನೂ ಇಲ್ವಾ? ಇಲ್ಲ ಮಾರಾಯ. ಓ, ನಾನು ಇಲ್ಲ ಇದ್ರೆ ನಾನು ಖಂಡಿತ ಅರೆಸ್ಟ್ ಮಾಡ್ತಾರೆ. ನೀ ಇದನ್ನೆಲ್ಲ ಇನ್ಸ್ಪೆಕ್ಟರ್ ಹತ್ರ ಹೇಳೋಕಾತಿಲ್ಯಾ? ಅವನು ನಂಬಲ್ಲ. ಅವನೊಬ್ಬ ಇನ್ಸ್ಪೆಕ್ಟರ್ ಅನ್ನೋದಕ್ಕೆ ನಾಲಾಯಕಾದ ವ್ಯಕ್ತಿ. ಕಂಡ್ರೆ ನನ್ನ ಮೈ ಎಷ್ಟು ಉರಿಯುತ್ತಂದ್ರೆ, ಕಣ್ಣಿಗಿನ್ನೇನಾದ್ರೂ ಸಿಕ್ಕ್ರೆ ಖಂಡಿತ ನಾನು ಶೂಟ್ ಮಾಡ್ಬಿಡ್ತೀನಿ. ಅವನಿಗೆ ಎಲ್ಲ ವಿಚಾರವೂ ಗೊತ್ತುಂಟು ಮಾರಾಯ. ಅವನ ಮಾತು ಕೇಳ್ತಾ ಇದ್ರೆ ಹೆದರಿಕೆ ಒಪ್ಪಕ್ ಶುರುವಾತ್ತು. ಗುರ್ತಿಪ್ಪೋರು ಗುರ್ತಿದ್ದೇ ಇಲ್ದೇ ಇದ್ದವ್ರು ಹಂಗಾಗೋಗ್ತರು. ಅವನ ಮಾತು ಕೇಳ್ತಾ ಕೇಳ್ತಾ ಮಂಡೆಯೆಲ್ಲ ಅವನೇ ತುಂಬಿ ಬಿಡ್ತಾ. ಆಮೇಲೆ ನಮಗ್ ನಾವೇ ಮರ್ತು ಹೋಗ್ತರು. ನಾವೇ ಕೊಲೆ ಮಾಡಿದ್ದೇವೇನೋ ಅಂತ ಅನಿಸ್ಲಿಕ್ಕೆ ಶುರುವಾತ್ತು ಮಾರಾಯ. ನಿಮಗೂ ಹಾಗೆ ಅನ್ಸುತ್ತೇನೋ? ಅವನು ಮಾತು ಕೇಳ್ತಿದ್ರೆ ನಾನೇ ಶಾರ್ದಿ ಕೊಂದವನೇನೋ ಅನ್ಸೋದಕ್ಕೆ ಶುರುವಾಗ್ಬಿಡುತ್ತೆ. ನಾನು ಹೋಗ್ತೀನಿ. ನಿಮ್ ತೊಂದರೆ ಕೊಟ್ಟೆ. ನಾ ಹೇಳಿದ್ದನ್ನು ಯಾರಿಗೆ ಹೇಳ್ಬೇಡಿ ಪ್ಲೀಸ್. ಬಾಬಣ್ಣ, ಬಾಬಣ್ಣ, ಏ ಬಾಬಣ್ಣ, 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 ಏ ಬಾಬಣ್ಣ, ಏ ಬಾಬಣ್ಣ, ಎಲ್ಲಿ ಹೋದ್ಯೋ? ಎಂತ ಮರ್ರೆ? ನನ್ನ ಪಿಸ್ತೂಲ್ ಕಾಣ್ತಾ ಇಲ್ಲ ಮರ್ರೆ. ನೀ ಅಂತ ನಕ್ಕಿದ ಮರಾಯ. ಯಾಕೂ ಇಲ್ಲ. ಪ್ರತಿ ನಗುಗೂ ಅರ್ಥ ಇರುತ್ತೆ ಮರಾಯ. ಹೋಗ್ಲೇ ಬೇಡ. ನಿಮ್ ಪಿಸ್ತೂಲ್ ಕಾಣಿ ಆಯ್ತು ಯಾವಾಗ? ಸುಮಾರು 1 ತಾಸಾತು ಮರ್ರೆ. ಅಲ್ಲ, ನೀವು ಬಂದಾಗಿ ನೋಡ್ತಾ ಇದ್ದೆ ನಾನು. ನಿಮ್ ಪಿಸ್ತೂಲ್ ಕೆಳಗೆ ಇಟ್ಟಿದ್ದೆ ನೋಡಿದ್ಯಲ್ಲ ನಾನು. ಪೊಲೀಸರಿಗೂ 1, 2 ಎಲ್ಲ ಗೊತ್ತು ಮರಾಯ. ಎಲ್ಲ ಹೊಟ್ಟೆ ಒಳಗೆ ಇಟ್ಕೊಳಕ್ಕಾಗ್ತಾ? ಹೋಗುವಾಗ ಇಲ್ಲೇ ಕಟ್ಟೆಲಿಟ್ಟಿದ್ದೆ. ಈಗ ನೋಡಿದ್ರಿಲ್ಲ. ಅದನ್ನ ಯಾರೋ ಎಗರಿಸ್ಲಿಕ್ಕೆ ಸಾಧ್ಯ ಉಂಟು. ಯಾರು ಅನ್ನೋದಕ್ಕಿಂತ ಕೊಲೆಗಾರನೇ ಎಗರಿಸಿದಾನೆ ಅಂತ ಹೆಚ್ಚು ಸೂಕ್ತ. ಒಪ್ಪು. ನೀವೆಲ್ಲಿ ಹೋಗಿದ್ರಿ ರಾಜ? ಹೊಳೆ ಹತ್ರ ಹೋಗಿದ್ದೆ. ಅಲ್ಲಿ ಅಂತ ಹೋಗಿದ್ದು? ಕೂತು ಕೂತು ಬೇಸರ ಆಗಿತ್ತು. ಅಲ್ಲ, ಒಂದು ಕೊಲೆ ತನಿಖೆ ನಡೀತಿರುವಾಗ ಈ ರೀತಿ ಅಡ್ಡಾದಿಡ್ಡಿ ಸುತ್ತೋದು ನಿಮ್ಮ ಜೀವಕ್ಕೆ ಅಪಾಯ ಮಾರ್ರೆ. ಸಾರಿ ಸಾಹೇಬ್ರ ಪಿಸ್ತೂಲ್ ಕಾಣೆ ಆಗಿದೆ. ಐ ಸಿ. ಎಂತ ನೀವು ಐಸಿ ಪೈಸಿ ಅನ್ನೋದು? ಕಾಣೆಯಾಗಿರೋದು ಪಿಸ್ತೂಲು ಗೊತ್ತುಂಟ ಪತ್ರಕರ್ತರೆ? ಪ್ರಾಣ ತೆಗೆಯಬಲ್ಲ ಪಿಸ್ತೂಲು, ಪ್ರಾಣ ತೆಗೆಯಬಲ್ಲ ಪಿಸ್ತೂಲು ಕೊಲೆಗಾರ ಕೈ ಸಿಕ್ಕಿದ್ರೆ ಅಪಾಯ ಅಲ್ವಾ? ಅಲ್ಲ, ನೀವೇನು ಅಷ್ಟು ಅಜಾಗರೂಕರಲ್ಲ. ಇಲ್ಲ ಎಲ್ಲ ಮಿಸ್ಪ್ಲೇಸ್ ಆಗಿರ್ಬೇಕು. ಮಿಸ್ಪ್ಲೇಸ್ ಆಗಿರೋದಲ್ಲ, ಮಿಸ್ಪ್ಲೇಸ್ ಮಾಡಿದ್ದಿರ್ಬೋದು. ಹೋಗ್ಲಿ ಬಿಡಿ, ಅದನ್ನ ನಾನು ಕಂಡುಹಿಡಿತೇನೆ. ಪತ್ರಕರ್ತರೆ, ನಿಮ್ಮ ಪುಸ್ತಕಗಳ ನಡುವೆ ಒಂದು ಹರಿತವಾದ ಚೂರಿಯನ್ನು ನೋಡಿದೆ. ನನ್ನ ಪರ್ಸನಲ್ ವಸ್ತುಗಳನ್ನ ನಾನು ಇಲ್ಲದೆ ಇರುವಾಗ ಹುಡುಕಾಡೋ ಅಧಿಕಾರ ನಿಮಗಿಲ್ಲ. ಒಂದು ಕೊಲೆಯಲ್ಲಿ ಆರೋಪಿಯಾದಾಗ ಹೀಗೆಲ್ಲ ನೋಡುವ ಅಧಿಕಾರ ನಮಗಿರುತ್ತೆ. ನನಗೂ ಈ ಕೊಲೆಗೂ ಸಂಬಂಧ ಇಲ್ಲ. ಅದನ್ನು ತೀರ್ಮಾನಿಸಬೇಕಾದವ್ ನಾನು. ನೀವು ಚೂರಿ ಬಗ್ಗೆ ಏನು ಹೇಳಲೇ ಇಲ್ಲ. ಅದು ಹಣ್ಣು ಕತ್ತರಿಸೋದಕ್ಕೆ, ಹಣ್ಣು ಕತ್ತರಿಸೋದಕ್ಕೆ ಅಷ್ಟೊಂದು ಹರಿತವಾದ ಚೂರಿಯ? ಆಯ್ತು, ಕೊಲೆ ಮಾಡೋದಕ್ಕೆ ಸಮಾಧಾನನ? ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಿ? ನೀವು ಇಲ್ಲಿಗೆ ಬಂದ್ಮೇಲೆ ಇದೇ ಮೊದಲೇ ಬಾರಿ ಇಷ್ಟೊಂದು ಟೆನ್ಷನ್ ಆಗ್ತಿರೋದು ಯಾಕೆ? ಹೊಳೆ ಕಡೆ ಹೋದ ಕೆಲಸ ಆಗ್ಲಿಲ್ಲ? ನಿಮ್ಮ ಮಾತಿನ ಅರ್ಥ ಆತ್ತು, ನಿಧಾನವಾಗಿ ಆತ್ತು. ನನಗೆ ಒಂದಂತೂ ಖಾತ್ರಿಯಾಗುಂಟು ಮಾತ್ರ, ಕೊಲೆಗಾರ ನಿಮ್ಮಲ್ಲೇ ಇದ್ದಾನೆ. ಅವನ ಮುಂದಿನ ಬಲಿಯು ನಿಮ್ಮಲ್ಲೇ. ಅವನು ಎಲ್ಲ ನಾಟಕಗಳು ನೋಡ್ತಾ ನಗ್ತಾ ಇದ್ದಾನೆ. ಬಾಗಿ ತಮ್ಮ, ನೋಡಕ್ ಸಾಧು. ಸಮಯ ಸಿಕ್ಕಿದ್ರೆ ಸಾಕು, ಹಸು ಕೂಡ ಕೊಂಬನೆ ತಿವಿಯುತ್ತೆ. ಇನ್ನು ಮೇಜರ್ ಮಂದಾಟ. ಅವರು ಮೇಜರ್ ಅನ್ನೋದೇ ನನಗೆ ಡೌಟ್. ಅದು ಅಲ್ಲದೆ ಹುಯಿ ಶಬ್ದದ ಬಾಗಿಲಿರೋದು ಅವ್ರ ಕೋಣೆಯಲ್ಲೇ. ಇನ್ನು ಹರ್ಷ ಜಗತ್ತಿನಲ್ಲಿರೋ ಸುಖವನ್ನೆಲ್ಲ ಹಣ ಇರೋವರೇ ಅನುಭವಿಸೋದಕ್ಕಂತ ತಿಳಿತಾನೆ. ತನ್ನ ಸುಖಕ್ಕೆ ಯಾರಾದ್ರೂ ಒಡ್ಡಿ ಬಂದ್ರೆ ಸಾಕು, ಅವನು ಏನು ಮಾಡೋದಕ್ಕೆ ಕೇಳಿಸೋದಿಲ್ಲ. ಇನ್ನು ಕಿರಣ ಹುಚ್ಚ, ತಾನು ಏನು ಮಾಡ್ತೀನಿ ಅನ್ನೋ ತನಗೆ ಗೊತ್ತಾಗಲ್ಲ. ಇನ್ನು ನಮ್ಮ ಬಾಬಣ್ಣ ದನ ಕರು ಕಟ್ಟು ಹಾಕಿ ತದ್ದು ನೋಡ್ಬರೋ ಸಣ್ಣ ಕೆಲಸಕ್ಕೆ ಇವರು ಆನೆಯನ್ನು ಕಟ್ಟಿದಷ್ಟು ಸಮಯ ತಗೊಳ್ತರು. ಇನ್ನು ನಮ್ಮ ಪತ್ರಕರ್ತರು ಎಲ್ಲರೂ ಬರೀಲಿಕ್ಕೆ ಪೆನ್ನನ್ನು ಉಪಯೋಗಿಸಿದ್ರೆ ಇವರು ಚೂರಿನ ಉಪಯೋಗಿಸಿದ್ರು. ಭೇಷ್, ಇದೇ ಚಾಲಾಕಿತನವನ್ನ ಆ ಕೊಲೆಗಾರನ ಹುಡ್ಕೋದ್ರಲ್ಲಿ ಉಪಯೋಗಿಸಿದ್ರೆ ಇಷ್ಟೊತ್ತಿಗೆ ಕೊಲೆಗಾರ ಸಿಕ್ಕಿರ್ತಿದ್ದ. ಬಂತು, ಎಲ್ಲಕ್ಕೂ ಸಮಯ ಬಂತು ಪತ್ರಕರ್ತರೆ. ನನ್ನಲ್ಲಿ ಕೊಲೆಗಾರರು ಕಂಡು ಹಿಡಿದುಕೊಂಡು ಒಳ್ಳೆ ಉಪಾಯ. ಗಂಗಮಂಚಿ ಕೊಲೆಯಾದಾಗ ನೀವೆಲ್ಲ ಏನೇನು ಮಾಡ್ತಾ ಇದ್ರು ಅದನ್ನೇ ಪುನಃ ಮಾಡಿ ಆ ಕೆಲಸಗಳನ್ನ ಹೋಗಿ. ಅಂದ್ರೆ ಮತ್ತೊಂದು ಕೊಲೆ ಮಾಡೋದು ಅಂತ ಬೇಡ ಮಾರ್ರೆ, ಆ ಕೆಲಸಗಳನ್ನ ಪುನರಾವರ್ತಿಸಿದ್ರೆ ಸಾಕು. ಓ, ರೀಕನ್ಸ್ಟ್ರಕ್ಷನ್ ಆಫ್ ಕ್ರೈಮ್ ಅಂದ್ರೆ ಅಂದ್ರೆ
ಕೊಲೆಯ ಪುನರಾವರ್ತನೆ. ಕೊಲೆಯ ಪುನರಾವರ್ತನೆ ಮಾಡೋದು ಬೇಡ, ನಿರಪರಾಧಿ ಜನರ ಕ್ರಿಯೆಗಳನ್ನ ಪುನರಾವರ್ತಿಸಿದ್ರೆ ಸಾಕು. ಹೋಗಿ ಭಾಗ್ಯತಮ್ಮ, ನೀವು ಪಟ್ಟಿಗೆ ಹೋಗಿ. ಪಟ್ಟಿಗೆಗೆ ನಿಮಗೆ ನಿಮ್ಮ ಗಂಡನರು ಹರ್ಷ ಪತ್ರಕರ್ತರ ಕೂಡ ಹೋಗಿ ಏನಾರು ಬರೀ. ನನಗೆ ಕತೆ ಗಿತೆ ಬರೀ ಬರಲ್ಲಪ್ಪ. ಏನಾರ ಗೀಚು ಮರ ಅದೇ ಒಂದು ಕತೆ ಆಗ್ತದೆ. ಎಲ್ರು ಮಾಡೋದು ಹಂಗೆ. ಹೋಗು. ಕಿರಣ, ಒಂದಣ್ಣ ರೂಮ್ ಹೋಗಿ ಸಿಳ್ಳೆ. ನಿಂಗೆ ಸಿಳ್ಳಾಕ ಬತ್ತಾ? ನಿಂಗೆ ಅದೊಂದೇ ನೆಟ್ಟಿಗೆ ಬರೋದು. ಹೋಗು. ಮಂದಣ್ಣವ್ರ, ನೀವು ಹೊಳೆ ಕಡೆಗೆ. ಅಲ್ಲ, ಇಲ್ಲಿ ಕಿರ್ಚಿದ್ದು ಒಳ್ಳೆ ತನಕ ಕೇಳಿಸುತ್ತಾ? ಇಲ್ಲಿ ಅಂಗಳದ ಹತ್ರ ಇದೆ, ಇಲ್ಲೇ ತುಳಸಿ ಕಟ್ಟೆ ಹತ್ರ. ಕಿರ್ಚಿದ ಕೂಡಲೇ ಹೊಡ್ಕೊಂಡು ನೀವು ವರ್ಷದ ಕೂಡ ಹೋಗಿ ಟೇಬಲ್ ಕಡೆ ಅವಣ ನೀವು ಮಚ್ಚಿಲಿ ಹೋಗಿ. ಎಂತ ಪಾತ್ರ ತಗೊಂಡು ಹೋಯ್ತಾ? ಬೇಡ ಬೇಡ, ಸೀರೆ ಉಟ್ಕೊಂಡು ಹೋಗು. ಹಾಗೆ ಸುಮ್ಮನೆ ನಿಮಗೆ ಅಂತಾರಲ್ಲ, ನನಗೆ ಗಂಗಮ್ಮಜ್ಜಿರೋರು. ಜಾಗ್ರತೆ ಮಾಡ್ರ. ನಾನು ನನ್ನ ಪ್ರಾಣನ ರಕ್ಷಿಸಿಕೊಳ್ಳಬಲ್ಲೆ. ಏನು ಸತ್ತು ಮಾಡಬೇಡ ಬಾ ಮಾರಾಯ. ಸಿಕ್ಕತ್ನಾ? ನಿಮ್ಗೆ ಗೊತ್ತಿರ್ಬೇಕಲ್ಲ ಊರ. ಯಾರ ನಿಮ್ಗೆ ಗೊತ್ತಿರ್ಬೇಕಲ್ಲ ಕೊಲೆಗಾರ. ಅಂದ್ರೆ ನಿಮ್ಗೆ ಗೊತ್ತಾಗ್ತಿದ್ದೇನ? ನೀ ಅಂತ ಮಂಗ ಮಾರಾಯ. ನಿನ್ನಬ್ಬಿಯನ್ನ ಬಂದ ವಾಯರ್. ಅಂದ್ರೆ ನೀನೇ ಕೊಲೆಗಾರ? ಪೊಲೀಸ್ ಕೊಲೆಗಾರ ಆಗ್ಬಾರ್ದಂದೇನು ಇಲ್ವಲ್ಲ ಬಾಬಣ್ಣ? ಅಂದ್ರೆ ನೀನು ಪೊಲೀಸ್ ಅಲ್ಲ? ಪೊಲೀಸ್ ಡ್ರೆಸ್ ನಲ್ಲಿ ಇರೋರೆಲ್ಲ ಪೊಲೀಸರಾಗ್ತಾರ ಮಾರ್ರೆ. ನೀನ್ ಯಾರು? ನಾನು ಗುಡ್ಡದಲ್ಲಿ ಹಂದಿಯಾಗಿ ಬಂದು ಶಾರದಿಯ ಕೊಂದವ, ಪೊಲೀಸ್ ಆಗಿ ಬಂದು ನಿನ್ನಬ್ಬಿಯನ್ನು ಕೊಂದವ, ಈಗ ನಿನ್ನನ್ನ ಕೊಲ್ಲುವವ. ನೀನ್ ಯಾರು? ನಾನು ಯಾರೋ ಶಂಕರನ ನೆನಪಿತ್ತ? ಶಂಕರ? ಅನಂತುವಿನ ತಮ್ಮ ಶಂಕರ. ಶಂಕರು 20 ವರ್ಷಗಳ ಹಿಂದೆ ನೀವೆಲ್ಲ ಸೇರಿ ನನ್ನನ್ನು ಮುಂಬೈಗೆ ಓಡಿಸಿದೆ. ನಾನು ಅಲ್ಲಿ ರೌಡಿ ಆದೆ, ಫೇಮಸ್ ರೌಡಿ ಆದೆ. ಅಲ್ಲಿಗೆ ನನ್ನ ಮನೆ ವಿಷಯಗಳೆಲ್ಲ ತಿಳಿತು. ಬೆಂಗಳೂರಿನ ಹುಚ್ಚಾಸ್ಪತ್ರೆಯಲ್ಲಿ ಬದುಕಿಯು ಸತ್ತತ್ತಿದ್ದ ನನ್ನ ಕಂಡು ಹೊಟ್ಟೆಯಲ್ಲಿ ಬೆಂಕಿ ಬಿತ್ತು. ನನ್ನ ಕುಟುಂಬಕ್ಕೂ ಬೆಂಕಿ ಇಟ್ಟವರ ಹೆಣಕ್ಕೆ ಬೆಂಕಿ ಇಡೋಕೆ ಜನ ಇರಬಾರ್ದು ಅಂತ ನಾನು ಇಲ್ಲಿಗೆ ಬಂದದ್ದು. ಈಗ ನನ್ನನ್ನು ಗೊತ್ತೀಯಾ? ಮತ್ತೆ ಅಂತ ಮಾರಾಯ, ಇಟ್ಟೆಲ್ಲ ನಾಟಕ ಆಡಿದ್ದು, ಕಷ್ಟಪಟ್ಟಿದ್ದು. ನನ್ನನ್ನು ಕೊಂದು ನೀಲಿಂದ ತಪ್ಸ್ಕೊಂಡು ಹೋಗ್ಬೇಕು ಆಗ್ತಿಲ್ಲ. ನೀ ಅಂತ ಮಂಗ ಮಾರಾಯ. ನಾನು ಮುಂಬೈಯಲ್ಲಿ ಮೊಹಲ್ಲಾಗಳ ನಡುವೆ ಬೆಂಕಿ ಇಟ್ಟು ಪೊಲೀಸರ ನಡುವೆ ಹಾದು ಹೋದವ. ಇಲ್ಲಿಯ ಜನರಿಗೆ ನಾನೇ ಕೊಲೆಗಾರ ಅಂತ ಗೊತ್ತಾಗೋದ್ರೊಳಗೆ ಮುಂಬೈಯ ಚೌಪಾಟಿ ಬೀಚ್ನಲ್ಲಿ ಪಾವು ಭಾಜಿ ತಿಂತ ಇರ್ತಾನೆ ಮಾರಾಯ. ಈಗ ಕಾಳಿಂಗ ಹೊಳ್ಳನಿಂದ ಕೊಲೆ ಶೂಟ್ ಮಾಡ್ಬಿಡ್ತೀನಿ. ಪತ್ರಕರ್ತರೆ, ನನಗೆ ಪಿಸ್ತೂಲ್ ಅಂದ್ರೆ ತುಂಬಾ ಭಯ. ಪತ್ರಕರ್ತರೆ, ಒಳ್ಳೆ ಯಾಕೆ ಮಾಡ್ತೀಯಾ? ಆದ್ರೆ ಸ್ವಲ್ಪ ಓವರ್ ಆಕ್ಟಿಂಗ್. ನನ್ನ ಮೇಲೆ ನಿಮ್ಗೆ ಹೇಗೆ ಅನುಮಾನ ಬಂತು ಪತ್ರಕರ್ತರೆ? ನಿನ್ನ ಮಾತು ಜಾಣ ಕೊಲೆಗಾರ ಎಡವೋದಿಲ್ಲ. ಇದು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಡೋ ಮಾತ. ಒಬ್ಬ ಓವರ್ ಕಾನ್ಫಿಡೆಂಟ್ ಕೊಲೆಗಾರ ಮಾತ್ರ ಆಡಬಹುದಾದಂತ ಮಾತು. ಅದಕ್ಕೆ ಸೇಫ್ಟಿಗೋಸ್ಕರ ನಿನ್ ಪಿಸ್ತೂಲ್ ತೆಗೆದಿಟ್ಕೊಂಡಿದ್ದೆ. ಡೋಂಟ್ ಮೂವ್, ಶೂಟ್ ಮಾಡ್ಬಿಡ್ತೀನಿ. ಅಲ್ಲೇ ನಿಲ್ಲು. ಅಯ್ಯೋ ನಿಮ್ಮ ಮಂಡಿಯೇ, ಶೂಟ್ ಮಾಡಲು ಪಿಸ್ತೂಲಲ್ಲಿ ಬುಲೆಟ್ಸ್ ಇರ್ಬೇಕಲ್ಲ ಪತ್ರಕರ್ತರೆ? ನಿಮ್ಮ ಪಿಸ್ತೂಲ್ನ ಬುಲೆಟ್ಸು ನನ್ನ ಬಳಿ ಇದೆ. ಬುಲೆಟ್ ತುಂಬಿದ ಪಿಸ್ತೂಲ್ನ ಆಚೆ ಇಟ್ಟು ಹೋಗ್ಬೇಕು. ನಂಗೆ ಮಂಡಿ ಹಾಳಾಯ್ತಂತ ಮಾಡಿದ್ರೆ ನೀವು ಕದ್ಲಿದ್ರೆ ಇದರಲ್ಲಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಸಲಿ ಗುಂಡುಗಳು. ನೀವು ಪೊಲೀಸಾ? ಫಾರೆಸ್ಟ್ ನ ಡೆಪ್ಯೂಟಿ SP ಪ್ರಕಾಶ್. ಕುಮಾರ ಪರ್ವತದಲ್ಲಿ ಮರಗಳ ಕಳ್ಳ ಸಾಗಾಣಿಕೆ, ಪ್ರಾಣಿಗಳನ್ನ ಕೊಂದು ಚರ್ಮ ಮಾರಾಟ ಮಾಡೋ ದಂಧೆ ಹೆಚ್ಚಾಗ್ತಿದೆ ಅಂತ ನಮ್ಮ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಇತ್ತು. ಹಾಗೆ ಈ ಗೆಸ್ಟ್ ಹೌಸ್ ಅನ್ನ ಇದಕ್ಕಾಗಿ ಬಳಸ್ಕೊಳ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಕೂಡ ನನ್ನ ಡಿಪಾರ್ಟ್ಮೆಂಟಿಗೆ ಇತ್ತು. ಆದರೆ ಇನ್ವೆಸ್ಟಿಗೇಷನ್ಗೋಸ್ಕರ ನಾನು ಬಂದೆ. ಆದರೆ ಶಾರದೆ ಕೊಲೆ ಅಪ್ಸೆಟ್ ಮಾಡ್ತು. ಆದರೂ ಕಳ್ಳ ಸಾಗಾಣಿಕೆದಾರನ ಹಿಡಿಯೋಕೆ ಬಂದವನಿಗೆ ಕೊಲೆಗಾರನ ಹಿಡಿಯೋ ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ವೆಲ್ಡನ್ ತಾನೇ ಕಾಳಿಗೆ ಹೊಳ್ಳ ಅಂತ
ನಂಬಿಸಿ ಇನ್ವೆಸ್ಟಿಗೇಷನ್ ನಡೆಸಿದ್ದಕ್ಕೆ ಬ್ಯಾಡ್ಲ, ನನಗಿಂತ ಹೆಚ್ಚು ಮಾತಾಡಿ ಸಿಕ್ಕಾಕೊಂಡಿದ್ದಕ್ಕೆ ನನ್ನನ್ನ ಕ್ಷಮಿಸ್ಬಿಡು ಅಣ್ಣಯ್ಯ, ನನ್ನನ್ನ ಕ್ಷಮಿಸ್ಬಿಡು. ಆ ರಂಡಿ ಶಾರದಿ ಕೊಂದೆ, ಈ ಮುಂಡಿ ಗಂಗಮ್ಮಜ್ಜಿ ಕೊಂದೆ, ಆ ಸೂಳೆ ಮಗ ಬಾಬಣ್ಣಿನ ಕೊಲ್ಲಿಕ್ಕಾಗ್ಲಿಲ್ಲಲ್ಲ. ನನ್ನ ಕ್ಷಮಿಸ್ಬಿಡು ಅಣ್ಣಯ್ಯ, ನನ್ನ ಕ್ಷಮಿಸ್ಬಿಡು. ಏ ಬಾಬಣ್ಣ, ಬ್ರೇಕಿಂಗ್ ನ್ಯೂಸ್. ಕುಮಾರ ಪರ್ವತದಲ್ಲಿ ಸಿಕ್ಕಿಬಿದ್ದ ಸರಣಿ ಕೊಲೆಗಾರ. ಮುಂಬೈ ನಗರದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಪೊಲೀಸರಿಂದ ತಪ್ಪಿಸಿಕೊಂಡು ತಿರುಗುತ್ತಿದ್ದವನು ಮಂಗಳೂರು ಪೊಲೀಸರ ವಶಕ್ಕೆ. ಸರಣಿ ಕೊಲೆಗಳನ್ನು ನಡೆಸುತ್ತಿರುವಾಗ ಜನರಿಂದ